ಜಗದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರವಚನ ಪ್ರಭೆ 5ನೇ ಪರಿಚ್ಛೇದ ನೀವು ಯಾರು ಸ್ಟಾರ್ಟ್ ಮಾಡಿರ ಇವತ್ತು? ನಾಳೆ ಮಾಡ್ರಿ ಯಾರು. 5ನೇ ಪರಿಚ್ಛೇದ ಯಾರ್ದು? ಕಾಶಿ ಜಗದ್ಗುರುಗಳದು ನೀವು ಮಾಡ್ರಿ, ಸಿದ್ದೇಶ್ವರ ಸ್ವಾಮಿಗಳದು ನಾವು ಮಾಡ್ತೀವಿ. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಪ್ರವಚನ. ಆ ಪ್ರವಚನದ ಸಾರವನ್ನು ಸಂಗ್ರಹ ಮಾಡಿ ತಮ್ಮ ಭಾಷ್ಯವನ್ನು ಕರುಣಿಸಿದಂಥವರು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಈ ಒಂದು ಗ್ರಂಥದಲ್ಲಿ ಸಿದ್ಧಾಂತ ಶಿಖಾಮಣಿ ಒಟ್ಟು 21 ಪರಿಚ್ಛೇದಗಳಿಂದ ಕೂಡಿದ್ದು, ಅದರಲ್ಲಿ ಮೊದಲಿನ 4 ಪರಿಚ್ಛೇದಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂಥದ್ದು. ರೇಣುಕ ಅಗಸ್ತ್ಯರ ವರ್ಣನೆ, ಅವರಿಬ್ಬರು ಭೇಟಿಯಾಗಿತ್ತು, ಮತ್ತೆ ಅವರ ಸ್ಥಾನ ಎಲ್ಲಿ ಇತ್ತು, ಹ್ಯಾಂಗ ಉದ್ಭವ ಆದರು, ಎಲ್ಲ ನಾನಾ ರೀತಿಯ ವಿಚಾರಗಳನ್ನು ಮಾಡ್ತಾ ಮಾಡ್ತಾ 4 ಪರಿಚ್ಛೇದಗಳಿಗೆ ಸಂಬಂಧಪಟ್ಟಂತ ವಿಚಾರ ಎಲ್ಲಿ ಈ ಒಂದು ಕಾಶಿ ಜಗದ್ಗುರುಗಳ ಪ್ರವಚನ ಪ್ರಭೆಯಿಂದ ತಗೊಂಡಿವಿ. 5ನೇ ಪರಿಚ್ಛೇದದಿಂದ ಇಲ್ಲಿ ಸ್ಟಾರ್ಟ್ ಆಗ್ಯದ ಈ ಸಿದ್ದೇಶ್ವರ ಸ್ವಾಮೀಜಿ ಅವರ ಸಿದ್ಧಾಂತ ಶಿಖಾಮಣಿ. ಅದಕ್ಕೆ ಮತ್ತೆ ಇದರೊಳಗೆ ತತ್ವ ಚಿಂತನದ ಭಾಗ ವೇದಾಂತವನ್ನು ಆಧರಿಸಿ ಆಳವಾಗಿ ಇರುವ ಕಾರಣ ನಾವು ಈ ಗ್ರಂಥವನ್ನು ನಾವು ತಗೊಂಡಿವಿ. ಅದು ಭಕ್ತಿ ಮಾರ್ಗದಲ್ಲಿರೋರಿಗೆ ಪ್ರವಚನ ಪ್ರಭೆ, ಜ್ಞಾನದಲ್ಲಿ ಇರೋರಿಗೆ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ, ಇದು ಯಾವುದು ಸಿದ್ಧಾಂತ ಶಿಖಾಮಣಿ ಅಂತ ನಮಗನ್ಸಿ 2 ಇಟ್ಟಿವಿ. ಅದನ್ನು ನೀವು ಮಾಡ್ರಿ, ಇದನ್ನು ಮಾಡೋಣ. ಮತ್ತೆ ಇದೇ ನೀವು ಮಾಡ್ತಿದ್ರಿ ಅಂದ್ರೆ ಮಾಡ್ರಿ, ಅದು ನಾವು ಮಾಡ್ತೀನಿ, ಯಾವ್ದಾದ್ರೂ ಸರಿ. ಸಿದ್ದೇಶ್ವರ ಸ್ವಾಮಿಗಳದ್ದು ನಾವು ಮಾಡ್ತೀವ್ರಿ ಅಂದ್ರೆ ನೀವು ಮಾಡ್ರಿ, ಈ ಪ್ರವಚನ ಪ್ರಭೆ ನಾವು ಮಾಡ್ತೀವಿ. ಯಾವ್ದಾದ್ರು ಯಾರೇನು ಹೆಚ್ಚಿಲ್ಲ, ಯಾರೇನು ಕಡಿಮೆ ಇಲ್ಲ. ಈಗ ಎಲ್ಲರೂ ಸಮ ಅದೀವಿ. ನೀವು ಯಾವ್ದು ಮಾಡಿ ಬಿಡ್ತೀರಿ ಅದನ್ನ ನಾವು ತಗೋತೀವಿ, ಅದಕ್ಕೆ ತೊಂದರೆ ಇಲ್ಲ. ನೋಡ್ರಿ, ಮೊದಲು 2 ಟಚ್ ಮಾಡಿ ನೋಡ್ರಿ. ಇದು ಮಾಡಬಲ್ಲೆ ಅನಿಸ್ತಂದ್ರೆ ಮಾಡ್ಬೋದು, ಅದೇನು. ಏವಂ ಅವತರಣಿಕೆ ಏನಂತದ? ಏವಂ ಅಗಸ್ತ್ಯ ವಿಜ್ಞಾಪನ ವಾಕ್ಯ ಶ್ರವಣಾನಂತರಂ ತಚ್ಛಾಸ್ತ್ರ ಪ್ರಚಾರಾರ್ಥಮೇವ ಭೂಲೋಕಂ ಅಧಿಗತ ಶಿವಗಣಾಧೀಶಃ ಶ್ರೀ ರೇಣುಕಾಚಾರ್ಯ ಕ್ಷಣ ಚಂಚಲ ಮನಃ ದಯಾ ಪ್ರಾರಂಭನಿ ಶಿವಶಾಸ್ತ್ರ ಪರಿಸಮಾಪ್ತಿ ಪ್ರತಿಬಂಧಕಿ ಭೂತ ವಿಘ್ನ ದೇವತಾ ಸಂಘ ಸಮಾಧಾನ ಶಕ್ತಿ ಶಿವಧ್ಯಾನ ರೂಪ ಮಂಗಳಂ ಮನಸಿ ವಿಧಾಯ ತಸ್ಯೋತ್ತರ ಮಾಹೇತಿ ಶಿವಯೋಗಿ ನಿರೂಪಯತಿ ಇತ್ಯ ಅವತಾರಿಕೆಯೈ ವಾಸ್ಯ ಅರ್ಥಸ್ಯ ಸ್ಫುಟಿತ್ವೇಪಿ ಯೋಜನಾದ್ವಾರೇಣ ಈಶದ್ವಿಶೇಷ ಸೂಚ್ಯತೆ. ಏನ್ ಹಿಂಗಂದ್ರೆ, ಈ ಒಂದು 5ನೇ ಪರಿಚ್ಛೇದದ ಆರಂಭದಲ್ಲಿ
ಅಗಸ್ತ್ಯ ಋಷಿಯ ವಿಜ್ಞಾಪನೆಯನ್ನು ಕೇಳಿದ ಮೇಲೆ ಆ ಶಾಸ್ತ್ರಾರ್ಥದ ಪ್ರಚಾರಾರ್ಥವಾಗಿಯೇ ಭೂಲೋಕಕ್ಕೆ ಐತಂದ ತತ್ವನಿಷ್ಠ ಗಣಾಧೀಶ ಶಿವಗಣಾಧೀಶ ಶ್ರೀ ರೇಣುಕಾಚಾರ್ಯರು ಕ್ಷಣಕಾಲ ಸ್ತಂಭಿತರಾಗಿ ಅಂದ್ರೆ ಸೈಲೆಂಟ್ ಆಗಿದ್ರು. ಅಗಸ್ತ್ಯ ಮಹರ್ಷಿಯ ವಿಜ್ಞಾಪನೆಯನ್ನು ಕೇಳಿದ ಮೇಲೆ ರೇಣುಕರು ಒಂದು ಕ್ಷಣಕಾಲ ಸ್ತಂಭಿತರಾದರು ಅಂತಂದ್ರೆ ಸೈಲೆಂಟ್ ಆಗಿ ದಯೆಯಿಂದ ಪ್ರಾರಂಭವಾಗುವ ಶಿವಶಾಸ್ತ್ರದ ಪರಿಸಮಾಪ್ತಿಗೆ ಪ್ರಾರಂಭನೂ ಆಗಬೇಕು, ಅದು ಸುರಕ್ಷಿತವಾಗಿ ಪರಿಸಮಾಪ್ತಿನೂ ಆಗಬೇಕು. ಪ್ರತಿಬಂಧಕವಾದ ವಿಘ್ನ ದೇವತೆಗಳನ್ನು ಸಮಾಧಾನ ಪಡಿಸಲೋಸುಗ ಶಿವಧ್ಯಾನ ರೂಪ ಮಂಗಲವನ್ನು ಮನಸ್ಸಿನಲ್ಲಿ ಮಾಡಿ ಅದಕ್ಕೆ ಉತ್ತರವನ್ನು ಈಯುತ್ತಾರೆ. ಸಾಮಾನ್ಯವಾಗಿ ವಿಘ್ನಗಳು ಬರಬಾರದು ಅಂತೇಳಿ ಏನ್ ಮಾಡ್ತಾರ? ಭಕ್ತರು ಭಕ್ತಿ ಮಾರ್ಗದಾಗಿದ್ದವ್ರು ಏನ್ ಮಾಡ್ತಾರ? ವಿಘ್ನಗಳು ನಮಗ್ ಬರಬಾರ್ದು ಅಂತೇಳಿ ಗಣಪತಿ ಪೂಜೆ ಮಾಡ್ತಾರೆ. ಭಕ್ತಿ ಮಾರ್ಗ ಕರ್ಮ ಮತ್ತು ಉಪಾಸನೆ ಮಾಡುವವರು ಏನ್ ಮಾಡ್ತಾರೆ? ಗಣಪತಿ ಪೂಜೆ ಮಾಡ್ತಾರೆ. ಫಸ್ಟಿಗೆ 33 ಕೋಟಿ ದೇವತೆಗಳ ಪೂಜೆ ಮಾಡೋದಕ್ಕಿಂತ ಮೊದಲ ಪ್ರಥಮ ಪೂಜೆ ಗಣಪತಿಗೆ ಸಲ್ಲಬೇಕಂತೇಳಿ ವಿಘ್ನೇಶ್ವರನ ಪೂಜೆ ಮಾಡ್ತಾರೆ. ಯಾರವರು ಅಂತಂದ್ರ ಭಕ್ತಿ ಮಾರ್ಗದಾಗಿರೋರು. ಜ್ಞಾನ ಮಾರ್ಗದಾಗಿದ್ದವ್ರು ಏನ್ ಮಾಡ್ತಾರೆ? ಶಿವಶಾಸ್ತ್ರದ ಪರಿಸಮಾಪ್ತಿಗೆ ಕ್ಷಣಕಾಲ ಸ್ತಂಭಿತರಾಗಿ ದಯೆಯಿಂದ ಪ್ರಾರಂಭವಾಗುವ ಶಿವಶಾಸ್ತ್ರದ ಪರಿಸಮಾಪ್ತಿಗೆ ಪ್ರತಿಬಂಧಕವಾದ ವಿಘ್ನ ದೇವತೆಗಳನ್ನು ಸಮಾಧಾನ ಪಡಿಸಲೋಸುಗ ಏನ್ ಮಾಡ್ತಾರೆ? ಶಿವ ಧ್ಯಾನ ರೂಪ ಮಂಗಲವನ್ನ ಮನಸ್ಸಿನಲ್ಲಿ ಮಾಡಿ ಅದಕ್ಕೆ ಉತ್ತರವನ್ನು ಈಯುತ್ತಾರೆ. ಅದಕ್ಕೆ ಅಗಸ್ತ್ಯ ಮಹರ್ಷಿಯ ಸಂಶಯಕ್ಕೆ ಉತ್ತರ ನೀಡ್ತಾ ಇದ್ದಾರೆ. ಅದಕ್ಕೆ ಜ್ಞಾನಿಗಳಾದವ್ರು ಏನ್ ಮಾಡ್ಬೇಕು? ಗಣಪತಿ ಪೂಜೆ ಮಾಡ್ಬೇಕ? ಏನ್ ಮಾಡ್ಬೇಕು? ಶಿವಧ್ಯಾನ. ಒಂದು ಕ್ಷಣ ಶಿವೋಹಂ ಅಂತೇಳಿ ಓಂ ನಮಃ ಶಿವಾಯ ಅಂತೇಳಿ ಏನೋ ಒಂದು ಶಿವನಲ್ಲಿ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು, ಅನುಸಂಧಾನ ಮಾಡ್ಬೇಕು. ಮಾಡಿದ್ರೆ ಏನಾಗ್ತದೆ? ಆ ವಿಘ್ನಗಳು ಸಮಾಧಾನ ಹೊಂದುತ್ತವ, ಕಿರಿಕಿರಿ ಮಾಡಂಗಿಲ್ಲ ಅಂತ. ಅಥಾಗಸ್ತ್ಯ ವಚಶ್ರುತ್ವಾ ರೇಣುಕೋ ಗಣನಾಯಕಃ ಧ್ಯಾತ್ವಾ ಕ್ಷಣಂ ಮಹಾದೇವಂ ಸಾಂಬ ಮಾಹ ಸಮಾಹಿತಂ. 5ನೇ ಪರಿಚ್ಛೇದದ 1ನೇ ಶ್ಲೋಕ. ಅಥ ಅಂದ್ರೆ ಏನು? ಅಥ ಅನ್ನೋದ ಒಂದು ಶಬ್ದ ಏನಿದೆ ಹಿಂಗಂದ್ರೆ ಇನ್ನು ಮುಂದೆ, ಈಗ, ಇನ್ನು ಮುಂದೆ. ಇದು ಹೆಂಗದಪ್ಪ ಅಂತಂದ್ರೆ ಅಥ ಅನ್ನೋ ಶಬ್ದ ಇದರ ಸ್ಥಾನಮಾನ ಈ ಸಂಸ್ಕೃತ ಭಾಷೆ ಒಳಗ ಎದರ ಸಮಾನ ಅದ ಅಂತಂದ್ರೆ ಓಂಕಾರದ ಸಮಾನ ಅದ. ಇದು ಓಂ ಅಂತ ಚಾಲು ಮಾಡ್ತಿರಿಲ್ಲ, ಓಂಕಾರ ಶ್ರೀಕಾರ ಅವುದರ ಸಮಾನವಾಗಿ ಈ ಅಥ ಅನ್ನೋ ಶಬ್ದ ಬಳಸ್ತಾರೆ. ಅದಕ್ಕೆ ಅಥ ಅಂದ್ರೆ ಬಳಿಕ. ಎದರ ಬಳಿಕ? ಅಗಸ್ತ್ಯರ ಒಂದು ಭಿನ್ನಹ ನನಗ ಜೀವ ಶಿವ ಏನದಲ್ಲ ಏಕತ್ವದ ತತ್ವಜ್ಞಾನ ಹೇಳ್ರಿ ಅಂತ ಕೇಳಿದ್ದಕ್ಕ ಅಗಸ್ತ್ಯ ವಚ ಶ್ರುತ್ವ ಅಂದ್ರೆ ಅಗಸ್ತ್ಯರ ಭಿನ್ನಪವನ್ನು ಕೇಳಿ ರೇಣುಕೋ ಗಣನಾಯಕ, ಈ ಗಣನಾಥನಾದ ರೇಣುಕರು ಕ್ಷಣಕಾಲ ಸಾಂಬ ಅಂದ್ರೆ ಉಮಾ ಸಮೇತನಾದ ಮಹಾದೇವ ಪರಮಾತ್ಮನನ್ನ ಏನ್ ಮಾಡ್ತಾರ? ಧ್ಯಾತ್ವ ಅಂದ್ರೆ ನೆನೆಯುತ್ತಾರೆ. ಸಮಾಹಿತ ಒಮ್ಮನರಾಗಿ
ಅಂದ್ರೆ ಸಮಾಹಿತ ಅಂದ್ರೆ ಕಾನ್ಸಂಟ್ರೇಷನ್, ಏಕಾಗ್ರರಾಗಿ ಹೇಳ್ತಾ ಇದ್ದಾರೆ. ಆಹ ನುಡಿದರು. ಅಥಾಗಸ್ತಸ್ಯ ವಚ ಶ್ರುತ್ವಾ ರೇಣುಕೋ ಗಣನಾಯಕಃ ಧ್ಯಾತ್ವಾ ಕ್ಷಣಂ ಮಹಾದೇವಂ ಸಾಂಬ ಮಹಾಸಮಾಹಿತಃ ಅಂತ ಹಿಂಗೆ ಹೇಳಕ್ ಬರ್ಬೇಕಿಲ್ಲ. ಏನಾಯ್ತು ಇದರ ಭಾಷ್ಯ? ಇಷ್ಟು ಶಬ್ದಾರ್ಥಗಳಾಯ್ತು. ಇದರ ಭಾಷ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ. ಇದಕ್ಕೇನಂತಾರಂದ್ರೆ, ನಿಮ್ಮ ವಿಚಾರ ಚಂದ್ರೋದಯದೊಳಗ ಉಪೋದ್ಘಾತ ಅಂತ ಏನದಲ್ಲ, ಅದರಂಗ ಇದು. ಶಿಷ್ಯ ತಾನು ಕೇಳಬೇಕಾದ ಪ್ರಶ್ನೆಯನ್ನ ನೇರವಾಗಿ ಕೇಳದೆ ತತ್ ಸಂಬಂಧಿ ಅಕ್ಕಪಕ್ಕದ ವಿಚಾರಗಳನ್ನ ಚರ್ಚೆ ಮಾಡುವ ಮೂಲಕ ತಾನು ಕೇಳುವ ಪ್ರಶ್ನೆಯನ್ನ ಗುರುವಿಗೆ ಮನವರಿಕೆ ಮಾಡಿಕೊಡ್ತಾನೆ. ಅದರಂಗೆ ಇಲ್ಲೇನದ ಉಪೋದ್ಘಾತ ಮಾಡ್ತಾ ಇದ್ದಾರೆ. ಏನಂತ? ಅಗಸ್ತ್ಯರು ಸವಿನಯರಾಗಿ ಡೈರೆಕ್ಟ್ ಏನ್ರಿ ಬರ್ರಿ ಹೇಳ್ಬರ್ರಿ, ಜೀವ ಶಿವನಾಗದ ಹೆಂಗ, ಹಂಗ ಲಿಂಗ ಆಗದ ಹೆಂಗ, ಭಾರಿ ದೊಡ್ಡ ಜಗದ್ಗುರುಗಳಾಗಿರಿ, ಬರ್ರಿ ಹೇಳ್ಬರ್ರಿ ಅಂತಂದ್ರೆ ಯಾರು ಹೇಳ್ತಾರೇನು? ಹಂಗ ಇಲ್ಲಿ ಉಪೋದ್ಘಾತ ಅಂದ್ರೆ ವಿನಯದಿಂದ ಕೇಳಬೇಕು. ವಿನಯ ಸವಿನಯರಾಗಿ ವ್ಯಕ್ತಪಡಿಸಿದ ಹೃದ್ಗತ ಶಂಕೆಯನ್ನ, ತಮ್ಮ ಹೃದಯದೊಳಗಿರುವ ಶಂಕೆಯನ್ನ ಈ ಮೊದಲು ಅರಿತಿದ್ದೇವೆ. ಈಗ ಆ ಶಂಕೆಯ ನಿವಾರಣೆಯ ಮಹದುಪದೇಶವನ್ನ ತಿಳಿಯಬೇಕಾಗಿದೆ. ಮಹಾನುಭಾವರಾದ ಶ್ರೀ ರೇಣುಕಾಚಾರ್ಯರು ತಕ್ಷಣ ಉಪದೇಶಕ್ಕೆ ತೊಡಗದೆ ಕ್ಷಣಕಾಲ ಅಂತರ್ಮುಖಿಗಳಾದ ಅವರು ಅಲ್ಲಿಯೇ ಉಮಾಸಮೇತನಾದ ಮಹತ್ ಶಕ್ತಿಪೂರಿತನಾದ ಪರಶಿವ ಬ್ರಹ್ಮನನ್ನ ವಂದಿಸುತ್ತಾರೆ. ಯಾರಿಗರೇ ಏನರೇ ಹೇಳಬೇಕಾದ್ರೆ ಹಂಗೆ ಚಾಲು ಮಾಡಬಾರದು. ನಮ್ಮ ಪುರಾಣ ಶಿವ ಸಮೇತನಾದ ಅಥವಾ ಶಕ್ತಿ ಸಮೇತನಾದ ಶಿವನನ್ನ, ಶಿವ ಸಮೇತವಾದ ಶಕ್ತಿಯನ್ನ ಏನ್ ಮಾಡಬೇಕು? ಮೊದಲ ನೆನೆಸ್ಬೇಕು. ಏನ್ ಮಾಡಬೇಕು? ಓಂ ನಮಃ ಶಿವಾಯ. ಮತ್ತೆ ಶಕ್ತಿಗೆ ಹೆಂಗ ಅನ್ನುತ್ತಾರೆ? ಶಕ್ತಿಗೆ ಹೆಂಗ್ ನೆನೆಸ್ತೀರಿ? ನಾರಾಯಣ ನಾರಾಯಣೇ. ಅದು ಇಲ್ಲಿ ಏನದಂದ್ರ ಅದು ನಾರಾಯಣ ಲಕ್ಷ್ಮೀದೈತಿದು. ಇಲ್ಲಿ ಶಿವ ಶಕ್ತಿ ಅಂದ್ರ ಶಿವ ಪಾರ್ವತಿದಲ್ಲ. ಈ ಮಂತ್ರ ಹೆಂಗ್ ಹೇಳ್ಬೇಕಂದ್ರ ಓಂ ನಮಃ ಶಿವಾಯ, ಓಂ ನಮಃ ಉಮಾಯ ಅನ್ಬೇಕು. ಉಮಾ ಉಮೆ ಅಂದ್ರೆ ಪಾರ್ವತಿ. ಒಪ್ಪುಗಳ ಮಾತಾ ಇದು. ಶಿವಶಕ್ತಿಯನ್ನು ನೆನೆಸೋದು ಓಂ ನಮಃ ಶಿವಾಯ, ಓಂ ನಮಃ ಉಮಾಯ. ಸರಳದ ಏನ್ರಿ? ಒಪ್ಪುಗಳಂತ ಮಾತದ. ಏನಾರ ತಕರಾರದ ಇದ್ರೆ ಭಾರಿ ದೊಡ್ಡ ಉಜ್ಜಯಿನಿ ಜಗದ್ಗುರುಗಳು ಕೊಟ್ಟ ಮಂತ್ರ ಇದು. ನಾನು ನಿಮಗ ಅಚಾನಕ್ ಹೇಳಿಬಿಟ್ಟೆ ಇದು. ಶಿವಶಕ್ತಿ ಮಂತ್ರ ಹೆಂಗ್ ಹೇಳ್ತಪ್ಪ ನೀನು ಅಂತ ಅಂದಾಗ ಹಿಂಗೆ ಏನೇನೋ ಹೇಳ್ತಿದ್ದೆ ನಾನು. ಓಂ ಶಕ್ತಿಯೇ ನಮಃ ಹಂಗೆ ಅಂದ್ಬಿಡ್ತಿದ್ದೆ ನಾನು. ಹಂಗೆಲ್ಲ ಅನ್ಬಾರ್ದು. ಓಂ ನಮಃ ಶಿವಾಯ, ಓಂ ನಮಃ ಉಮಾಯ ಅಂತ ಇದು ಶಿವಶಕ್ತಿ ಮಂತ್ರ. ಇಲ್ಲಿ ಗುರುಲಿಂಗ ಶಿವಾಚಾರ್ಯರು ಅಂತೇಳಿ ನಮ್ಮ ಮನೆ ಹತ್ರ ಶಿಖರ ಮಠ ಅಂತದ. ಅವ್ರಿಗೆ 9 ಭಾಷೆಗಳು ಬರ್ತಿದ್ದು. ಉಜ್ಜಯಿನಿ ಮೂಲ ಪೀಠ ಅವರು ತ್ಯಾಗ ಮಾಡಿ ಇಲ್ಲಿ ಕರ್ನಾಟಕದಾಗ ಬಂದು ಒಕ್ಕೊಂಡ್ರು ಅವರು ಉಜ್ಜಯಿನಿ ಜಗದ್ಗುರುಗಳು. ಅಲ್ಲಿ ಅವರಿಗೆ ಅನಾನುಕೂಲ ಆಗಿದ್ದಕ್ಕೆ ಅದೆಲ್ಲ ಉತ್ತರ ಪ್ರದೇಶ ಮಧ್ಯಪ್ರದೇಶ ಎಲ್ಲೇ ಅದಲ್ಲ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ. ಇವ್ರಿಗೆ ಅಲ್ಲಿ ಹೋಗಿ ಪಟ್ಟಗಟ್ಟಿದ್ರು. ಶಂಕರ ದಯಾಳ್ ಶರ್ಮಾ ಅವರ ಕಾಲದಲ್ಲಿ ಇದಾಗಿದ್ದ ಘಟನೆ ಇದು. ಇವರು ಹೋಗಿ ಅಲ್ಲಿ ಏನಿಲ್ಲ, ಜಗದ್ಗುರುಗಳು ಏನು ಸ್ಥಾನಮಾನ ಅಂದ್ರೆ ವರ್ಷಕ್ಕೊಮ್ಮೆ ಅವ್ರು ಕರೆಸ್ತಾರ. ಉತ್ಸವದಾಗ ಅಡ್ಡ ಪಲ್ಲಕ್ಕಿ ಮೆರವಣಿಗೆ ಮಾಡ್ತಾರ.
ಅದು ಕಂಪ್ಲೀಟ್ ಮಹಾಕಾಲೇಶ್ವರ ದೇವಸ್ಥಾನ ಬ್ರಾಹ್ಮಣರ ಕೈಯಾಗದ. ಅವರು ಒಂದು ವರ್ಷಕ್ಕಾಗಷ್ಟು ನಿನಗೆ ಏನು ಬೇಕು ಎಲ್ಲ ತಗೋ, ಕೊಟ್ಟು ಕಳಿಸ್ತೀವಿ. ನಿನಗೇನು ಮಠ ಬೇಕಾ ಕಟ್ಟಿ ಕೊಡ್ತೀವಿ, ಎಲ್ಲ ಮಾಡಿ ಕೊಡ್ತೀವಿ. ಆದರೆ ಗುಡಿಯ ಒಂದು ವಿಷಯದೊಳಗೆ ನೀನು ತಲೆ ಹಾಕಿದೆ ಅಂದ್ರೆ ತಲೆ ಕಡ್ದು ರೇವಾ ನದಿಗೆ ಒಗಿತೀವಂತಿದ್ರು ಅವ್ರು. ಈಗಲೂ ಹಂಗೆ ಅವು. ಅದ್ರ ಸಲುವಾಗಿ ಅಲ್ಲಿ ಬ್ರಾಹ್ಮಣರದು ಪ್ರಾಬಲ್ಯ ಬಹಳ ಅದ ಉಜ್ಜಯಿನಿ ಒಳಗೆ. ಆ ಕಾರಣದಿಂದ ಎಲ್ಲಿ ಕಿರಿಕಿರಿ ನಡಿ ಇವ್ರ ಸಂಗಟ ಗುದ್ದಾಡೋದು, ವರ್ಷಿಗೊಮ್ಮೆ ಹೋಗ್ಬೇಕು, ಅಲ್ಲಿ ಏನು ನಮ್ಮ ಸ್ಥಾನ ಇಲ್ಲ ಮಾನ ಇಲ್ಲ, ಅವ್ರು ಕೊಟ್ಟದ್ದು ತಗೊಂಡು ಬಂದು ಹೇಳಿದ್ ಕೇಳ್ಬೇಕು, ಎದಕ್ಕೆ ಬೇಕಂತ ಇವ್ರು ಬಿಟ್ಟು ಬಂದ್ಬಿಟ್ರಿ ಈ ಕಡೆ. ಬಂದ ಮೇಲೆ ಮತ್ತೆ ಅಲ್ಲಿ ಖಾಲಿ ಬಿತ್ತಲ್ಲ ಜಗದ್ಗುರು ಪೀಠ. ಅದಕ್ಕೆ ಇವರು ವರ್ಷಿಗೊಮ್ಮೆ ಕಳಿಸಿದ್ರೆ ಸಾಕು, ನಡೀತದೆ, ನಾವು ವರ್ಷಿಗೊಮ್ಮೆ ಹೋಗಿ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಹೋಗಿ ಆ ಉಜ್ಜಯಿನಿ ಮೂಲ ಪೀಠದ್ದು ಬಂಗಾರದ ಕಿರೀಟ ಇಲ್ಲಿ ನಮ್ಮ ಮನೆ ಪಕ್ಕದಾಗ ಶಿಕಾರಿ ಮಠ ಅಂತದ, ಅವ್ರ ಮನೆಗೆ ತಂದರು. ಅವ್ರು ಆದ್ರೆ ಲಿಂಗೈಕ್ಯ ಆದ್ರೆ ಅದು ಕಿರೀಟ ಇಲ್ಲೇ ಕೂತು ಏನೋ ಹಿಂಗೆ ಆತಿರ್ತಾವ. ಅವ್ರು ನಮಗೆ ಕೆಲವೊಂದು ಬಹಳ ಪವರ್ಫುಲ್ ಮಂತ್ರಗಳು ಕಲಿಸಿದರು. ಅದರಾಗ ಇದೊಂದು ಓಂ ನಮ ಉಮಾಯ ಅನ್ನೋಂಥದ್ದು ಶಿವಶಕ್ತಿ ಮಂತ್ರ ಹೇಳಿದ್ದೀವಿ. ಅದಕ್ಕೆ ಒಂದು ಕ್ಷಣ ಏನ್ ಮಾಡ್ಬೇಕಪ್ಪ, ಏನೇ ನೀವು ಯಾವುದೇ ಒಂದು ಆರಂಭ ಮಾಡಬೇಕಾದ್ರೆ ಸೀದಾ ಚಾಲು ಮಾಡಬಾರ್ದು, ಒಂದು ಸ್ವಲ್ಪ ದೇವರಿಗೆ ನೆನೆಸಿ ಚಾಲು ಮಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಉಮಾಯ. 1 ಸಾರಿ ಅನ್ರಿ, 5 ಸಾರಿ ಅನ್ರಿ, 11 ಸಾರಿ ಅನ್ರಿ, 1,00,000 ಸಾರಿ ಅನ್ರಿ, ಎಷ್ಟು ಸಾರಿ ಅಂತೀರಿ ಅಷ್ಟು ನಿಮ್ಮ ಬ್ಯಾಂಕಿನಾಗ ಪುಣ್ಯ ಡೆಪಾಸಿಟ್ ಹಾಕೋತ ಹೋಗ್ತದೆ, ಪಾಪ ಪರಿಹಾರ ಹಾಕೋತ ಹೋಗ್ತದೆ. ಆ ಮಂತ್ರ ಬಹಳ ಪವರ್ಫುಲ್ ಅದ. ಅದಕ್ಕೆ ಒಂದು ಕ್ಷಣ ಉಮಾ ಸಮೇತನಾದ ಮಹತ್ ಶಕ್ತಿ ಪೂರಿತನಾದ ಪರಶಿವ ಬ್ರಹ್ಮನನ್ನು ವಂದಿಸುತ್ತಾರೆ. ಬಾಹ್ಯದ ದ್ವಂದ್ವ, ವೃತ್ತಿಜಾಲ, ತರತಮ ಭಾವ ಮೊದಲಾದವುಗಳಿಂದ ದೂರಾಗಿ ನಿಂತು, ದ್ವಂದ್ವಗಳದವ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ, ಅದು ಬೇಕೋ ಇದು ಬೇಕೋ, ಅದು ಸರಿನೋ ಇದು ಸರಿನೋ, ವೃತ್ತಿಜಾಲ, ವೃತ್ತಿ ಕಂಪ್ಲೀಟ್ ಯಾವುದೋ ವಿಚಾರದೊಳಗೆ ತುಂಬಿ ತುಳುಕಕತ್ತವ ವಿಷಯಗಳಲ್ಲಿ. ಮತ್ತೆ ತಾರತಮ್ಯ ಅಂದ್ರೆ ಭೇದ ಭಾವಗಳು ಏನೇನೋ ಅದಾವ, ಎಲ್ಲ ಬಹಳ ಅದಾವ. ಇವೆಲ್ಲವುಗಳಿಂದ ದೂರವಾಗಿ ನಿಂತು ಆಹಾ ಮಹಾಶಾಂತಿ ಶರದಿಯಲ್ಲಿ ಮುಳುಗಿ, ಇವು ಯಾವ ಬೇಡಪ್ಪ ನಮ್ಗ, ಇವೆಲ್ಲ ತಗೊಂಡು ಏನ್ ಮಾಡೋದು, ಎಲ್ಲೆಲ್ಲಿ ಗುದ್ದಾಡ್ತಿರ್ತಾರ ಅವೆಲ್ಲ ತಗೊಂಡು ನಮ್ಗೆ ಏನ್ ಮಾಡೋದು, ನಮ್ಗೆ ಅವೆಲ್ಲ ಬೇಕಾಗಿಲ್ಲ. ಇದೊಂದು ಶುದ್ಧ ಬ್ರಹ್ಮ ಪೀಠದವ್ರು ಕಲಿಬೇಕಿತ್ತು. ವೀರಶೈವ ಲಿಂಗಾಯತ ಗುದ್ದಾಡ್ತಾರ, ಗುದ್ದಾಡೋರು ಗುದ್ದಾಡಿ ಸಾಯಿಲ್. ಅದು ಮೂಲ ತತ್ವನೇ ಗೊತ್ತಿರ್ಲಾರ್ದವ್ರು ಗುದ್ದಾಡ್ತಾರೆ. ಮೂಲ ತತ್ವ ಗೊತ್ತಿತ್ತಂದ್ರೆ ಯಾಕೆ ಗುದ್ದಾಡ್ತಾರೆ? ಏನಾರ ಮಾಡ್ಕೊಳಕತ್ತೇಳ ಅವ್ರಿಗೆ ಬಿಡ್ಬೇಕು. ಅವೆಲ್ಲ ದ್ವಂದ್ವಗಳು ಬೇಡ, ನಮಗೆ ಬೇಕಾಗಿಲ್ಲ. ಕಾಂಟ್ರವರ್ಸರಿ ಮ್ಯಾಟರ್ಸ್ ನಮಗೆ ಬೇಕಾಗಿಲ್ಲ. ಹಿಂದೂ ಅಂತಂದು, ಮುಸ್ಲಿಂ ಅಂತಂದು, ಯಾರ್ಯಾರಿಗೆ ನಿಮ್ಮ ಮೈಯಾಗ ಕೈಯಾಗ ಶಕ್ತಿ ಅದ ಗುದ್ದಾಡಿ ನಮ್ಗೇನ್ ಮಾಡೋದು ನಡೆಯಕ. ನಮಗೇನದ ಮಹಾಶಾಂತಿಯ ಶರದಿಯಲ್ಲಿ ಮುಳುಗಿ ಮೌನರಾಗದು. ನಾವು ಮೌನವಾಗಬೇಕು. ಮಹಾಶಾಂತಿಯ ಶರದಿಯಲ್ಲಿ ಮುಳುಗಿ ಅಜ್ಞಾನದ ಘನ ಅಂಧಕಾರವನ್ನು ಉಚ್ಚಾಟನೆ ಮಾಡುವ ದಿವ್ಯ ಜ್ಯೋತಿಯ ಭವ್ಯ ಪ್ರಕಾಶವನ್ನ ಪಡೆಯಬೇಕು. ಏನಾಗಬೇಕಿಲ್ಲಿ? ನಾವು ಓಂ ನಮಃ ಶಿವಾಯ, ಓಂ ನಮಃ ಉಮಾಯ ಅಂದ್ರೆ ಏನಾಗಬೇಕು? ಆ ಥರ ನಾವು ಮಂತ್ರ ಹೇಳಿದ್ರೆ ಎಲ್ಲ ದ್ವಂದ್ವಗಳು, ವೃತ್ತಿಜಾಲಗಳು, ತರತಮ ಭಾವಗಳು ಇವೆಲ್ಲವುಗಳಿಂದ ದೂರ ಆಗ್ಬೇಕು. ಅವು ಯಾವ ವಿಚಾರ ಮಾಡ್ಲಿಕ್ಕೆ ಹೋಗಬಾರ್ದು. ಆ ಮಹಾಶಾಂತಿಯ ಶರದಿಯಲ್ಲಿ ಮುಳುಗಿ ಅಜ್ಞಾನದ ಘನ ಅಂಧಕಾರವನ್ನು ಉಚ್ಚಾಟನೆ ಮಾಡುವ ದಿವ್ಯ ಜ್ಯೋತಿಯ ಭವ್ಯ ಪ್ರಕಾಶವನ್ನು ಪಡಿಬೇಕು. ಹಂಗಾಗಬೇಕು. ಅದರ ಅರ್ಥ ಏನು? ಆ ಮಂತ್ರ ಹೇಳಿದ್ರೆ ಹಂಗ ಖುಷಿ ಆಗಬೇಕು. ಸುಮ್ಮನೆ ಯಾರೋ ಅಂತಾರ ನಾವನ್ನೋದು, ಯಾರೋ ಹೇಳ್ತಾರಂತ ನಾವು ಹೇಳೋದಲ್ಲ. ಆ ಮಂತ್ರ ಯಾವಾಗಲೂ ನೆನಪಿಗೆ ಬರ್ತಿರ್ಬೇಕು. ಆ ಮಂತ್ರ ಮಾತ್ರ ಪ್ರಾಣ ಹೋದಂಗ ಆಗ್ಬೇಕು. ಆ ಮಂತ್ರ ಹೇಳ್ತಾ ಇದ್ರೆ ಪರಮಾನಂದ ಪ್ರಾಪ್ತಿ ಆಗ್ಬೇಕು. ಅಂತ ಮಂತ್ರ ತನ್ನ ಮೂಲಕ ಆ ರೀತಿಯಾಗಿ ದಿವ್ಯ ಜ್ಯೋತಿಯ ಭವ್ಯ ಪ್ರಕಾಶವನ್ನು ಪಡೆದು ಆ ಪ್ರಕಾಶದ ಮೂಲಕ
ತನ್ನೊಳಗಿರುವಂತ ಪ್ರಕಾಶದ ಮೂಲಕ ಶಿವ ಸಿದ್ಧಾಂತದ ಮಹಾಮರ್ಮವನ್ನ ಮುನಿ ಜನರು ಒಪ್ಪುವಂತೆ ಸುಲಲಿತವಾಗಿ ಸವಿವರವಾಗಿ ಹೃದಯವಾಗಿ ಉಪದೇಶಿಸುತ್ತಾರೆ. ರೇಣುಕರು ಉಪದೇಶ ಮಾಡ್ಲಿಕ್ಕೆ ಚಾಲು ಮಾಡ್ತಾರ. ಇಂಥ ದಿವ್ಯ ಉಪದೇಶವನ್ನು ಗ್ರಹಿಸುವ ಅಗಸ್ತ್ಯರಲ್ಲಿ ಏನಾಗ್ಲಿಕ್ಕತ್ತದ? ಅವ್ರ ಬಳಿ ಏನದ? ಅಗಸ್ತ್ಯರಲ್ಲಿ ಇಂಥ ದಿವ್ಯ ಉಪದೇಶವನ್ನು ಗ್ರಹಿಸುವುದು ಅಗಸ್ತ್ಯರಲ್ಲಿ ಅರ್ಹತೆ ಯೋಗ್ಯತೆ ಅದ. ಅಂತ ಯೋಗ್ಯತೆಯನ್ನು ನೋಡಿ ಅವ್ರು ಉಪದೇಶ ಮಾಡ್ಲಕತ್ತಾರ. ಅರ್ಹತೆ ಇದ್ದವ್ರಿಗೆ ಉಪದೇಶ ಮಾಡ್ಬೇಕು, ಹೌದಲ್ರಿ? ಯಾರು ಬೇಕವ್ರಿಗೆ ನಮ್ಗೆ ಏನ್ ಗೊತ್ತದ ತಿಳ್ಕೆ ಅವ್ರು ಎಲ್ಲ ಹೇಳಕ್ ಹೋದ್ರೆ ಅವ್ರೇ ಕೇಳಕ್ ಹೋಗ್ತಾರ. ಅವ್ರಿಗೆ ಅದು ಅಧಿಕಾರನೇ ಇರಂಗಿಲ್ಲ, ಕೇಳುವಂತ ಯೋಗ್ಯತೆನೇ ಇರಂಗಿಲ್ಲ. ಅಂತವ್ರಿಗೆ ಹೇಳಿದ್ರೆ ಏನ್ ಮಾಡಕ್ಕ? ಅದಕ್ಕೆ ಈ ಅರ್ಹತೆ ಯೋಗ್ಯತೆ ಆ ಒಂದು ಅಗಸ್ತ್ಯ ಮಹರ್ಷಿಗಳಲ್ಲಿ ಆದಂತ ಅವ್ರಿಗೆ ಹೇಳಕತ್ತಾರ. ಅಸದೃಶ್ಯ ವಿನಯ. ಅಸದೃಶ್ಯ ವಿನಯ ಅಂತಂದ್ರ ಆ ವಿನಯ ಹಿಂಗಿರ್ತದ ಅಂತ ಹೇಳಕ್ಕೆ ಬರಲಾರ್ದಷ್ಟು ವಿನಯ, ಅಪರಿಮಿತ ವಿನಯ ಇದ್ದಂಗದು. ಪ್ರೇಮ ಪೂರಿತ ಭಕ್ತಿ ಭಾವ. ಏನ್ ಶಬ್ದಗಳು ನೋಡ್ರಿ, ಅಷ್ಟೊಂದು ಭಕ್ತಿ ಭಾವ. ಇದು ಯಾರ ಬಲ್ಲಿ ಅದ? ವಿನಯ ಯಾರ ಬಲ್ಲಿ ಅದ? ಪ್ರೇಮ ಪೂರಿತ ಭಕ್ತಿ ಭಾವ ಯಾರ ಹತ್ರ ಅದ? ಅಗಸ್ತ್ಯರಲ್ಲಿ. ಗುರುಪದೇಶವನ್ನೆಲ್ಲ ಅರಿತು ಅಳವಡಿಸಿಕೊಳ್ಳಬೇಕೆಂಬ ಅಭಿಪ್ಸೆ ಮುಂತಾದವುಗಳೆಲ್ಲ ಅಗಸ್ತ್ಯ ಮಹರ್ಷಿಗಳಲ್ಲಿವೆ. ಅರಿತು ಅಳವಡಿಸಿಕೊಳ್ಳೋದಕ್ಕ ನಾವೇನಂತೀವಿ? ಅರ್ಧ ಕುಡಿದ್ಬಿಟ್ಟನ ಅಂತೀವಿ. ಅರ್ಧ ಅಲ್ಲದ, ಅರಿತು. ಅರಿತು ಅಳವಡಿಸಿಕೊಳ್ಳಬೇಕೆಂಬ ಅಭಿಪ್ಸೆ ಮುಂತಾದವುಗಳೆಲ್ಲ. ಅಭಿಪ್ಸೆ ಅಂತಂದ್ರ ಅತ್ಯಂತ ಎತ್ತರವಾದಂತ ಶ್ರೇಷ್ಠವಾದಂತ ಅಪೇಕ್ಷೆ ಅಗಸ್ತ್ಯ ಮಹರ್ಷಿಯಲ್ಲದ. ಈ ವಿನಯ ಭಕ್ತಿ ಆದರಗಳೇ ಶ್ರೀ ರೇಣುಕಾಚಾರ್ಯರನ್ನ ಧಾರಾಳವಾಗಿ ಉಪದೇಶಿಸುವಂತೆ ಪ್ರೇರೇಪಿಸುತ್ತವೆ. ಆತನ ವಿನಯ, ಅಗಸ್ತ್ಯ ಮಹರ್ಷಿಯ ವಿನಯ, ಭಕ್ತಿ, ಆತನ ಆದರ ಆತಿಥ್ಯಗಳು ಇವೆಲ್ಲ ನೋಡಿದ್ರ ಇವನ್ ಏನ್ ಕೇಳ್ತಾನ ಎಲ್ಲ ಹೇಳಿ ಇವನಿಗೆ ಉದ್ಧಾರ ಮಾಡ್ಬೇಕಪ್ಪ ಅಂತೇಳಿ ಆ ರೇಣುಕರಲ್ಲಿ ಏನಾಗ್ಲಕತ್ತದ? ಒಂದು ಪ್ರೇರಣೆ ಆಗ್ಲಕತ್ತದ ಒಳಗ. ಅದಕ್ಕನುಗುಣವಾಗಿ ಶ್ರೀ ರೇಣುಕರ ವಿವೇಚನಾ ಶಕ್ತಿಯು ಅಗಸ್ತ್ಯರ ವಿವೇಕವನ್ನ ಜಾಗೃತಗೊಳಿಸುತ್ತಿದೆ. ವಿವೇಚನ ಅಂತಂದ್ರೆ ವಿಮರ್ಶಾ ಶಕ್ತಿ. ವಿಮರ್ಶಾ ಶಕ್ತಿ ಅಂದ್ರೆ ಈಗ ಇರುವ ರೀತಿ, ಮುಂದೆ ನಾವು ಏನ್ ಆಗಬೇಕು, ಆಗಬೇಕಾದಂತ ಗುರಿ, ಅವೆರಡರ ಮಧ್ಯೆ ಇರುವ ವ್ಯತ್ಯಾಸ, ಆ ವ್ಯತ್ಯಾಸವನ್ನರಿತು ಆ ವ್ಯತ್ಯಾಸವನ್ನು ಕಳ್ಕೊಂಡು ಗುರಿ ತಲುಪಿ ಗಟ್ಟಿಯಾಗದಕ್ಕೆ ಅದೇ ವಿವೇಚನಾ ಶಕ್ತಿ. ಏನಾಗ್ಲಕತ್ತದ? ರೇಣುಕರಲ್ಲಿನೂ ವಿವೇಚನಾ ಶಕ್ತಿ ಅದ, ಅಗಸ್ತ್ಯರಲ್ಲಿನೂ ವಿವೇಚನಾ ಶಕ್ತಿ ಅದ. ರೇಣುಕರಲ್ಲಿನ ವಿವೇಚನಾ ಶಕ್ತಿ ಅಗಸ್ತ್ಯರ ವಿವೇಕವನ್ನು ಜಾಗೃತಗೊಳಿಸುತ್ತಿದೆ. ಇಲ್ಲಿ ಇಬ್ಬರೂ ಜಾಗೃತ ಮನಸ್ಕರಾಗಿದ್ದಾರೆ. ಇಬ್ಬರೂ ಜಾಗೃತ ಮನಸ್ಕರಾಗಿದ್ದಾರೆ. ಅವರಿರುವರ ಉಪದೇಶಕ ಶ್ರಾವಕರ ಸುಂದರ ಸಮ್ಮೇಳನ ಜ್ಞಾನಿಗಿತ್ತ ಆಹ್ವಾನವಾಗಿದೆ. ಒಂದು ಸುಂದರವಾದ ಸಮ್ಮೇಳನ ಆದ ಜ್ಞಾನಿಗೆ ಇಟ್ಟ ಆಹ್ವಾನ ಆಗಿದೆ. ಅಂತೆಯೇ ಇಲ್ಲಿ ಉಗಮಗೊಂಡ ಜ್ಞಾನ ಸೆಲೆ ಏನಾಗ್ಯದ? 21 ಪರಿಚ್ಛೇದಗಳಲ್ಲಿ ದಡ ಸೂಸಿ ಪ್ರವಹಿಸುವುದನ್ನು ನಾವು ಕಾಣುತ್ತೇವೆ. ಈ ಪರಿಚ್ಛೇದವೇ ಗಂಗೋತ್ರಿ. ಯಾವುದು ಇದು? 5ನೇ ಪರಿಚ್ಛೇದ ಏನದಲ್ಲ, ಇದು ಗಂಗೋತ್ರಿ. ಗಂಗೋತ್ರಿ ಅಂದ್ರೆ ಗಂಗಾ ನದಿಯ ಮೂಲ ಎಲ್ಲಿದ? ಗಂಗೋತ್ರಿ ಒಳಗದ. ನದಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅದಕ್ಕೆ ಗಂಗೋತ್ರಿ ಅಂದ್ರೆ ಗಂಗಾ ನದಿ ಸ್ಟಾರ್ಟ್ ಆಗ ಮೂಲ ಗಂಗೋತ್ರಿ. ಹಂಗ ಈ 5ನೇ ಪರಿಚ್ಛೇದ ಏನದ ಅಂದ್ರ
ಈ ಒಂದು ಸಿದ್ಧಾಂತ ಶಿಖಾಮಣಿಯ ಗಂಗೋತ್ರಿ ಇದ್ದಂಗದ. ಈ ಪರಿಚ್ಛೇದವೇ ಗಂಗೋತ್ರಿ. ಇಲ್ಲಿಯೇ ಪಿಂಡ ಜ್ಞಾನ ಗಂಗೆ ಉಗಮವಾಗಿ ಬಹುದೂರ ಪ್ರಯಾಣ ಬೆಳೆಸಿ, ಒಂದನೇದ್ದು ಪಿಂಡಸ್ಥಳ. ಇಲ್ಲಿ ಆ ಪಿಂಡಸ್ಥಳದ ಜ್ಞಾನ ಉಗಮವಾಗಿ ಕೊನೆಯದು 101ನೇ ಸ್ಥಳ ಏನದ? ಜ್ಞಾನ ಶೂನ್ಯ ಸ್ಥಳ. ಅಲ್ಲಿಗೆ ಹೋಗಿ ಜ್ಞಾನ ಶೂನ್ಯ ಸ್ಥಳವೆಂಬ ಮಹಾಸಿಂಧು ಸಾಗರವನ್ನ ಸೇರಿದ್ದಾಳೆ. ಯಾರು? ಜ್ಞಾನಿ ಮಾತೆ. ಈ ಸುದೀರ್ಘ ಯಾತ್ರೆಯನ್ನು ನಾವು ಸಂಯಮದಿಂದ, ಸಾವಧಾನದಿಂದ ಹಾಗೂ ಧೈರ್ಯ ಸ್ಥೈರ್ಯಗಳಿಂದ ಮಾಡಬೇಕಾಗಿದೆ. ಮಾಡ್ತೀರಾ? ಸಂಯಮದಿಂದ, ಸಾವಧಾನದಿಂದ, ಧೈರ್ಯದಿಂದ ಮತ್ತೆ ಸ್ಥೈರ್ಯ ಬಿಟ್ಟು ಹೋಗೋದಲ್ಲ, ಗಟ್ಟಿಯಾಗಿ ನಿಂತು ಮಾಡಬೇಕಿದ್ದು ಸಾಧನೆ. ಸ್ಥೈರ್ಯದಿಂದ ಮಾಡಬೇಕಾಗಿದೆ. ಹಾಗೆ ನಾವು ಮಾಡಿದಾಗಲೇ ಅಂತಿಮ ಸಿದ್ಧಿ ಸನ್ನಿಹಿತವಾಗುತ್ತದೆ. ನಮ್ಮ ಉದ್ದೇಶ ಸಫಲಗೊಳ್ಳುತ್ತದೆ. ಅದಕ್ಕೆ ಧೈರ್ಯ, ಸ್ಥೈರ್ಯ ಮತ್ತು ಸಂಯಮ, ಸಾವಧಾನ 4 ರೀತಿಗಿಂತ ನಾವು ಅಧ್ಯಯನ ಮಾಡಬೇಕು ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಕತ್ತಾರೆ. ಈ ರೀತಿ ಧೈರ್ಯದಿಂದ, ಸ್ಥೈರ್ಯದಿಂದ, ಸಂಯಮದಿಂದ, ಸಾವಧಾನದಿಂದ ಮಾಡಿದರೆ ನಾವು ಗುರಿ ತಲುಪ್ತೀವಿ. ಇಲ್ಲ ಅಂತಂದ್ರೆ ನಡಬರ್ಕೆ ಬಿಟ್ಟು ಹೋಗ್ಬಿಡ್ತೀವಿ. ಹಿಂಗಾತು. ಅದಕ್ಕೆ ಶ್ರೀ ರೇಣುಕ ಶಾಸನದ ಪ್ರಾರಂಭ, ರೇಣುಕ ಶಾಸನದ ಆರಂಭ. ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತಾಗಮ ಪಾರಗ. ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತಾಗಮ ಪಾರಗ ಶಿವಜ್ಞಾನಕರಂ ವಕ್ಷೆ ಸಿದ್ಧಾಂತಂ ಶೃಣು ಸಾದರಂ. ಇದು 2ನೇ ಶ್ಲೋಕ, 5ನೇ ಪರಿಚ್ಛೇದ. ಏನಂದ್ರ ಸಮಸ್ತ ಆಗಮ ಪಾರಗ ಅಂದ್ರೆ ಸಕಲ ಆಗಮ ಕೋವಿದ. ಎಲ್ಲ 28 ಶಿವಾಗಮಗಳನ್ನು ಓದಿದಂತ ಪಂಡಿತ ಯಾರು? ಅಗಸ್ತ್ಯ ಮಹರ್ಷಿ. ಮುನಿ ಶಾರ್ದೂಲ ಅಂದ್ರೆ ಮುನಿಗಳಲ್ಲೇ ಶ್ರೇಷ್ಠನಾದವನು. ಅಗಸ್ತ್ಯ, ಎಲೆಯ ಅಗಸ್ತ್ಯನೇ ಮುನಿಗಳಲ್ಲೇ ಶ್ರೇಷ್ಠನಾದ ಮತ್ತು ಸಮಸ್ತ ಆಗಮಗಳನ್ನು ಓದಿಕೊಂಡಂತ ಎಲೆಯ ಅಗಸ್ತ್ಯನೇ ಶಿವಜ್ಞಾನಕರಂ ಅಂದ್ರೆ ಶಿವಜ್ಞಾನವನ್ನ ಉಂಟು ಮಾಡುವ, ಸಿದ್ಧಾಂತ ಅಂದ್ರೆ ಸಿದ್ಧಾಂತ ಶಾಸ್ತ್ರವನ್ನ, ವಕ್ಷೆ ಅಂದ್ರೆ ಹೇಳುತ್ತೇನೆ, ಸಾದರಂ ಶೃಣು ಅಂದ್ರೆ ಆದರದಿಂದ ಕೇಳಪ್ಪ ಹೇಳ್ತೀನಿ. ಶಿವಜ್ಞಾನ ಉಂಟು ಮಾಡುವಂತ, ಶಿವಜ್ಞಾನ ಅಂದ್ರೆ ಶಿವಭಾನ, ನಿನಗ ಶಿವನ ಸ್ವರೂಪವನ್ನ ಉಂಟಾಗುವಂತ ಒಂದು ಸಿದ್ಧಾಂತ ಶಾಸ್ತ್ರವನ್ನ ನಿನಗೆ ಹೇಳ್ತೀನಿ, ಆದರದಿಂದ ಕೇಳಪ್ಪ ಅಂತೇಳಿ ರೇಣುಕರ ಶಾಸನ ಅಂತಂದ್ರೆ ಉಪದೇಶ ಆರಂಭ ಆಗ್ತದ. ಭಾಷ್ಯ ಪ್ರಾಚಾರ್ಯ ಶ್ರೀ ರೇಣುಕರು ಶ್ರೀ ಅಗಸ್ತ್ಯ ಮುನಿಗಳನ್ನು ಕುರಿತು, ಪ್ರಾಚಾರ್ಯ ಅಂದ್ರೆ ಪ್ರಧಾನ ಆಚಾರ್ಯ, ಪ್ರಿನ್ಸಿಪಾಲ್ ಇದ್ದಂಗ ರೇಣುಕಾಚಾರ್ಯರು. ರೇಣುಕರು ಏನ್ ಮಾಡ್ಲಕತ್ತಾರ? ಅಗಸ್ತ್ಯ ಮುನಿಗಳನ್ನು ಕುರಿತು ಸರ್ವಶಾಸ್ತ್ರ ಪಾರಂಗತನೇ ಮುನಿ ಶಾರ್ದೂಲನೇ ಎಂದು ಸಂಬೋಧಿಸುವುದು ಬಹಳ ಅರ್ಥವತ್ತಾಗಿದೆ. ಈ ಸಂಬೋಧನೆಯಲ್ಲಿ ಶ್ರೀ ಅಗಸ್ತ್ಯರ ಪಾಂಡಿತ್ಯ ಪೂರ್ಣವಾದ ಹಾಗೂ ಪ್ರತಿಭಾಯುಕ್ತವಾದ ವ್ಯಕ್ತಿತ್ವ ಮೂಡಿ ಬಂದಿದೆ. ಅದರ ಜೊತೆಗೆ ಅಗಸ್ತ್ಯರು ಪಂಡಿತ ವರೇಣ್ಯರಾಗಿದ್ದರೂ ಆತ್ಮಶಾಂತಿಯನ್ನ ಪಡೆದಿರಲಿಲ್ಲ. ಅಷ್ಟೊಂದು ಎಲ್ಲ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಏನೆಲ್ಲ ಓದ್ಕೊಂಡ್ರೂ ಸಹಿತ, ಪಂಡಿತರಾಗಿದ್ದರೂ ಸಹಿತ ಆತ್ಮಶಾಂತಿ ಪಡೆದಿರಲಿಲ್ಲ. ಅಂದ್ರೆ ಏನದ ಆತ್ಮಶಾಂತಿ? ಸ್ವರೂಪ ಭಾನ, ಶಿವ ಸ್ವರೂಪ ಭಾನ ಆಗಿರಲಿಲ್ಲ. ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಇದು ಅವರಿಗೆ ಆಗಿರಲಿಲ್ಲ.
ಎಂಬ ಬೋಧನೆ ಈ ಶ್ಲೋಕದಲ್ಲಿದೆ. ಅಲ್ಲದೆ ಎಂಥ ಬಲ್ಲಿದನಾದರೂ ಆತ್ಮಾನುಭವಿಗಳ ಉಪದೇಶವನ್ನು ಆಲಿಸುವಾಗ ಮೈತುಂಬ ಕಣ್ಣಾಗಿ ಏಕಚಿತ್ತದಿಂದ ಇರಬೇಕೆಂಬುದನ್ನು ಏನ್ ಮಾಡಬೇಕು? ಮಹಾತ್ಮರ ವಿಷಯಗಳು ಕೇಳುವಾಗ ಏಕಚಿತ್ತದಿಂದ ಕೇಳಬೇಕು. ಎಂತ ಬಲ್ಲಿದನಾದರೂ ನೋಡ್ರಿ, ನಾವು ಬೆಕ್ಕದ್ದು ಓದ್ಕೊಂಡಿರ್ಬೇಕು, ತಿಳ್ಕೊಂಡಿರ್ಬೇಕು, ಏನಿದ್ರೂ ಸಹಿತ ಎಲ್ಲ ಶಾಸ್ತ್ರಗಳು ಗೊತ್ತಿದ್ರೂ ಸಹಿತ ಕೇಳಾಗ ಹೆಂಗಿರ್ಬೇಕು ಅವನು? ಎಂಥ ಬಲ್ಲಿದನಾದರೂ ಆತ್ಮಾನುಭವಿಗಳ ಉಪದೇಶವನ್ನು ಆಲಿಸುವಾಗ ಮೈ ತುಂಬ ಕಣ್ಣಾಗಿ ಏಕಚಿತ್ತದಿಂದ ಇರಬೇಕು. ಈ ಶ್ಲೋಕದೊಳಗೆ ಇಂಥ ಅರ್ಥ ತುಂಬ್ಯದ. ತನ್ನತನವನ್ನೆಲ್ಲ ಮರೆತು, ಇವೆಲ್ಲ ಕಂಡೀಷನ್ಗಳು ಕೇಳಬೇಕಾದ್ರೆ ಹೆಂಗೆ ಕೇಳಬೇಕು ಅಂತ ಬೇಕಾದಷ್ಟು ತಿಳಿದರೂ ಸಹಿತ ತನಗೆ ತಿಳಿದದ್ದನ್ನೇ ತಂದು ಅಡ್ಡಾಡ ಆತ್ಮಜ್ಞಾನಿಗಳ ಉಪದೇಶದೊಳಗ ಹೇಳಕ್ ಹೋಗಬಾರ್ದು. ಏನು ಗೊತ್ತಿರ್ಲಾರ್ದವ್ರಂಗ ಸುಮ್ಮ ಕೂತು ಕೇಳಬೇಕು. ನಿಮಗೆಲ್ಲ ಗೊತ್ತಿದ್ರೂ ಸಹಿತ ಸುಮ್ಮ ಕೂತು ಕೇಳಬೇಕು. ಮತ್ತೆ ಹೆಂಗಿರ್ಬೇಕು? ತನ್ನತನವನ್ನೆಲ್ಲ ಮರೆತಿರ್ಬೇಕು. ನಾನು ಅಂತ ಓದಿನಿ, ಇಂಥ ಓದಿನಿ, ಅಂತ ಬುಕ್ ಓದಿನಿ, ಇಂಥ ಬುಕ್ ಓದಿನಿ, ಅಂತ ಶಾಸ್ತ್ರ ಗೊತ್ತದ, ಅಂತ ಗುರುಗಳ ಬಳಿ ಉಪದೇಶ ಆಗ್ಯದ, ಅಂತಲ್ಲಿ ಹಂಗಾಗ್ಯದ, ಇಂಥಲ್ಲಿ ಹಿಂಗಾಗ್ಯದ ಅಂತ ಹೇಳಿ ತಂದೆ ಒಂದು ಅವೆಲ್ಲ ಬಿಟ್ಟು ಬಿಡ್ಬೇಕು. ಉಪದೇಶದಲ್ಲಿಯೇ ಬೆರೆತು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಿದ್ಧನಾಗಿರಬೇಕೆಂಬುದನ್ನ ಈ ಸಂಬೋಧನೆ ಸೂಚಿಸುತ್ತಿದೆ. ಏನಂತ? ನೀ ದೊಡ್ಡ ಪಂಡಿತದಿಯಪ್ಪ ಅಂತಂದ್ರ ನೀ ಅಂತ ಪಂಡಿತಿದ್ದದ್ದು ನನಗೆ ಗೊತ್ತಾದ. ಆದರೂ ಸಹಿತ ಅದಕ್ಕಿಂತ ಹೆಚ್ಚಿನ ಒಂದು ನಿನಗ ವಿಚಾರ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಶ್ರೇಷ್ಠವಾದ ವಿಚಾರ ಹೇಳ್ತೀನಿ, ಆಧಾರದಿಂದ ಕೇಳಪ್ಪ ಅಂತ. ಪರಿಪೂರ್ಣ ಶಾಂತಿದಾಯಕವಾದ ಶಿವಜ್ಞಾನವನ್ನು ಕರುಣಿಸುವ ಶಿವಾದ್ವೈತ ಜ್ಞಾನ ಪ್ರಕಾಶ ಸಿದ್ಧಾಂತ ಶಾಸ್ತ್ರವನ್ನು ಪ್ರತಿಪಾದಿಸ ಹೊರಟ ಅವರು ಆದರಪೂರ್ವಕವಾಗಿ ಕೇಳುವಂತೆ ಅಗಸ್ತ್ಯರಿಗೆ ಆದೇಶವಿತ್ತಿದ್ದಾರೆ. ಆದರಪೂರ್ವಕವಾಗಿ ಕೇಳಬೇಕು. ಶ್ರದ್ಧೆನೇ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಶ್ರದ್ಧೆ ಇರ್ಲಾರ್ದೆ ಕೇಳಿದ್ರೆ ಏನಾಗ್ತದೆ? ಆ ಗ್ರಂಥದ ಮೇಲೂ ಶ್ರದ್ಧೆ ಇಲ್ಲ, ಹೇಳುವ ಪ್ರಬೋಧಕರ ಮೇಲೂ ಶ್ರದ್ಧೆ ಇಲ್ಲ. ಅಂತವ್ರ ಬಲ್ಲಿ ಎಷ್ಟು ವರ್ಷ ಕೇಳಿದ್ರೆ ಎದಕ್ಕೆ ಬಂತು? ಅದೇನು ಉಪಯೋಗ ಆಗಂಗಿಲ್ಲ. ಅದಕ್ಕೆ ಆದರಪೂರ್ವಕವಾಗಿ ಕೇಳಪ್ಪ ಅಂತ. ಅಗಸ್ತ್ಯ ಖಲು ಸಿದ್ಧಾಂತ ವಿಖ್ಯಾತ ರುಚಿಭೇದತಃ ಭಿನ್ನಾಚಾರ ಸಮಾಯುಕ್ತ ಭಿನ್ನಾರ್ಥ ಪ್ರತಿಪಾದಕ. ಮೂರನೇ ಶ್ಲೋಕ ಇದು. ಅಗಸ್ತ್ಯ ಖಲು ಸಿದ್ಧಾಂತ ವಿಖ್ಯಾತ ರುಚಿಭೇದತಃ ಭಿನ್ನಾಚಾರ ಸಮಾಯುಕ್ತ ಭಿನ್ನಾರ್ಥ ಪ್ರತಿಪಾದಕ. ಏನ್ ಹಿಂಗಂದ್ರೆ ಅಗಸ್ತ್ಯ ಮುನಿವರ್ಯನೇ ರುಚಿಭೇದತಃ ಮತಿಭೇದ, ಒಬ್ಬೊಬ್ರದು ಬುದ್ಧಿ ಒಂದೊಂದ್ ಥರ ಅದ, ಒಬ್ಬೊಬ್ರದು ಟೇಸ್ಟ್ ಒಂದೊಂದ್ ಥರ ಅದ. ಸಿದ್ಧಾಂತ ಶಾಸ್ತ್ರಗಳು ಏನದವ, ಅವರವರ ರುಚಿಗೆ ತಕ್ಕಂತೆ ಸಿದ್ಧಾಂತ ಶಾಸ್ತ್ರಗಳು ಬೇರೆ ಬೇರೆ ಅದಾವ. ಭಿನ್ನಾಚಾರ ಸಮಾಯುಕ್ತ ಅಂದ್ರೆ ವಿವಿಧ ಆಚಾರಗಳಿಂದ ಕೂಡಿದ. ಭಿನ್ನಾರ್ಥ ಪ್ರತಿಪಾದಕ ವಿವಿಧ ಅರ್ಥವನ್ನು ವಿವರಿಸುವ ಹಾಗೆ ವಿಖ್ಯಾತವಾಗಿ ಪ್ರಸಿದ್ಧಗೊಂಡಿವೆ. ಇದರೊಳಗೆ ಏನ್ ಹೇಳ್ತಾರಂತಂದ್ರೆ, ಮಾನವರೆಲ್ಲರ ಧೀಶಕ್ತಿ ಒಂದೇ ತೆರನಾದುದಿಲ್ಲ. ಧೀಶಕ್ತಿ ಅಂತೇನು ಆದಲ್ಲ, ಬುದ್ಧಿಶಕ್ತಿ ಅದು ಒಂದೇ ತರ ಇಲ್ಲ. ಎಲ್ಲರದು ಒಂದೊಂದು ತರ ಬೇರೆ ಅದ. ಅದು ಆಯಾ ಪ್ರಕೃತಿ, ಕಾಲ, ದೇಶ, ಶಿಕ್ಷಣ, ಸಂಸ್ಕಾರ ಒಂದು ಸೇರಿಸ್ಕೋಬೇಕಿದ್ದಾರೆ. ಅವ್ರಿಗೆ ಸಿಕ್ಕ ಸಂಸ್ಕಾರ, ಶಿಕ್ಷಣ ಅಂದ್ರೆ ಸಂಸ್ಕಾರ, ಮತ್ತೇನದು? ಅವ್ರಿಗೆ ಎಂತ ಸಂಸ್ಕಾರ ಸಿಕ್ಕಿರ್ತದ, ಎಂತ ಗುರು ಸಿಕ್ಕನ, ಎಂತ ಶಾಸ್ತ್ರ ಸಿಕ್ಕದ,
ಎಂತ ತಂದೆ ತಾಯಿ ಸಿಕ್ಕಾರ, ಎಂತ ಮನಿ ಸಿಕ್ಕದ. ಯಾವ್ದಾರ ಕುಡುಕರ ಮನ್ಯಾಗ, ಕೆಡಕರ ಮನ್ಯಾಗ, ಹಡಕರ ಮನ್ಯಾಗ ಹುಟ್ಟಿದ್ರ ಇವೆಲ್ಲ ಎಲ್ಲಿ ಸಿಗ್ತಾವ? ಒಳ್ಳೆ ಸಂಸ್ಕಾರ ಇದ್ದವ್ರ ಮನ್ಯಾಗ ಹುಟ್ಟಿದ್ರೆ ಇಂಥವೆಲ್ಲ ಸಿಗ್ತಾವ. ಇಷ್ಟು ಸಿಕ್ಕರೂ ಸಹಿತ ಎಲ್ಲ ಟೇಸ್ಟ್ ಚೇಂಜ್ ಚೇಂಜ್ ಚೇಂಜ್, ಒಂದೇ ತರ ಇರಂಗಿಲ್ಲ. ಅದಕ್ಕೆ ವೈವಿಧ್ಯಪೂರ್ಣವಾಗಿವೆ ಅವರವರು ಸಂಸ್ಕಾರ ಸಂಸ್ಕೃತಿ ಏನದ, ಹೆಂಗಾಗಿ ಎಲ್ಲ ವೈವಿಧ್ಯಪೂರ್ಣವಾಗಿವೆ. ಹಾಗೆಯೇ ಅಭಿರುಚಿ ಅಭೀಪ್ಸೆಗಳಲ್ಲಿಯೂ ಭಿನ್ನತೆಗಳಿವೆ. ಅಭೀಪ್ಸೆಗಳಲ್ಲಿ ಅವ್ರವ್ರಿಗೆ ಏನ್ ಬೇಕು ಅದೇ ಸಾಕು. ದ್ವೈತದವ್ರ ಅಭೀಪ್ಸೆ ದ್ವೈತನೇ ಸಿದ್ಧಾಂತ ಸಾಕು. ನೀವು ದ್ವೈತದವ್ರಿಗೆ ಹೋಗಿ ಏನಾರ ಅದ್ವೈತ ಹೇಳಿದ್ರೆ ಬೇಡ ಬೇಡ, ಆ ಮಟ್ಟದ ಜ್ಞಾನ ನಮಗೆ ಬೇಡ, ನಮಗೆ ದ್ವೈತನೇ ಸಾಕು. ದ್ವೈತದವರಿಗೆ ದ್ವೈತದ್ದೇ ಅಭೀಪ್ಸೆ, ವಿಶಿಷ್ಟಾದ್ವೈತದವರಿಗೆ ವಿಶಿಷ್ಟಾದ್ವೈತನೇ ಅಭೀಪ್ಸೆ, ಅದಕ್ಕಿಂತ ಮುಂದುವರಕ್ಕೆ ತಯಾರಿಲ್ಲ ಅವರು. ಅದ್ವೈತದವರಿಗೆ ಅದ್ವೈತನೇ ಅಭೀಪ್ಸೆ. ಅಭೀಪ್ಸೆ ಅಂದ್ರೆ ಅತ್ಯಂತ ಶ್ರೇಷ್ಠವಾದ ಇಚ್ಛೆ, ಅದಕ್ಕಿಂತ ಹೆಚ್ಚಿನ ಬೇಕಾಗಿಲ್ಲ ಅವರಿಗೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯ ಆಚಾರ ವಿಚಾರಗಳು ಆತನ ಅಭಿರುಚಿ ಆಸಕ್ತಿ ಅಭೀಪ್ಸೆಗಳನ್ನೇ ಅವಲಂಬಿಸಿವೆ. ಇದರಿಂದ ಅಭೀಪ್ಸೆ ಅಂತಂದ್ರೆ ಏನ್ ತಿಳ್ಕೊಂಡಿರಿ? ಅತ್ಯಂತ ಶ್ರೇಷ್ಠವಾದ ಇಚ್ಛೆ, ಅದೇ ಅಭೀಪ್ಸೆ. ಅವನಿಗೆ ಯಾವಾಗ ಬೇಕಾಗ್ಯದ ಅದೇ ಅಭೀಪ್ಸೆ. ಈಗ ಒಬ್ಬನಿಗೆ ಬೀಡಿ ಸೇರ್ಬೇಕಾಗ್ಯದ, ಅವನ ಮುಂದೆ ನೀವು ಒಂದು 10,000 ರೂಪಾಯಿ ಇಟ್ಟರು ಬೇಕಾಗಿಲ್ಲ ಅವನಿಗೆ. ಅವನ ಅಭೀಪ್ಸೆ ಏನದ? ಬೀಡಿ ಸೇದವನಿಗೆ ಅಭೀಪ್ಸೆ ಏನದ? ಬೀಡಿನೇ ಬೇಕಾಗ್ಯದ ಅವನಿಗೆ, ಮತ್ತೇನು ಬೇಕಾಗಿಲ್ಲ. ಅವರವರ ವಾಕ್ಯಗಳು ಎಷ್ಟು ಚಂದದವ. ಯಾಕೆ ಇಷ್ಟೊಂದು ಸಿದ್ಧಾಂತಗಳು, ಇಷ್ಟೊಂದು ವಿಚಾರಗಳು, ಇಷ್ಟೊಂದು ಶಾಸ್ತ್ರಗಳು ಯಾಕೆ ಇಷ್ಟೆಲ್ಲ ಆಗ್ಯಾವ? ಇವೆಲ್ಲ ಎಷ್ಟು ಕನ್ಫ್ಯೂಸ್ ಮಾಡ್ಲಕತ್ತಾವಲ್ಲ ಅಂತ ಅಗಸ್ತ್ಯರು ಚಿಂತೆ ಮಾಡ್ಲಕತ್ತಿದ್ರು. ಅದಕ್ಕೆ ಜಗತ್ತಿನಾಗ ಮಂದಿ ಬುದ್ಧಿ ಒಂದೇ ತರ ಇಲ್ಲ. ಅವರವರ ಅಭಿರುಚಿ ಆಸಕ್ತಿ ಅಭೀಪ್ಸೆಗಳನ್ನೇ ಅವಲಂಬಿಸಿವೆ. ನಾಸ್ತಿಕ ಅಂತರ, ಆಸ್ತಿಕ ಅಂತರ, ವೈದಿಕ ಅಂತರ, ಅವೈದಿಕ ಅಂತರ, ಏನೇನೋ ಅಂತಿರ್ತಾರ. ಅವೆಲ್ಲ ಏನದವ? ಅವರವರ ಆಸಕ್ತಿ ಅಭಿರುಚಿ ಅಭೀಪ್ಸೆಗಳನ್ನು ಅವಲಂಬಿಸಿ ಪ್ರತಿಪಾದನೆಗಳು ಮಾಡ್ಯಾರ. ಇದನ್ನರಿತ ಶ್ರೀ ಶಿವಾಚಾರ್ಯರು ಕಪಿಲ ಪಾತಂಜಲಾದಿ ಋಷಿವರ್ಯರಿಂದ ರೂಪಿತವಾದ ಸಾಂಖ್ಯ ಯೋಗಾದಿ ಭಿನ್ನ ಭಿನ್ನ ಶಾಸ್ತ್ರಗಳು ಉಂಟಾಗಿವೆ ಅಲ್ಲದೆ ಅವು ಬೇರೆ ಬೇರೆಯಾದ ಆಚಾರ ವಿಚಾರ ಪ್ರಣಾಳಿಗಳನ್ನು ಬಿತ್ತರಿಸುತ್ತವೆ ಎಂಬುದನ್ನು ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಭಿನ್ನ ಭಿನ್ನ ಸಿದ್ಧಾಂತಗಳನ್ನು ಕುರಿತು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಏನಾಯ್ತು ಇಲ್ಲಿ ತನಕ? ಏನ್ ತಿಳ್ಕೋಬೇಕಪ್ಪ ಅಂದ್ರೆ, ಏನ್ ಇಷ್ಟೊಂದು ಸಿದ್ಧಾಂತಗಳು, ಶಾಸ್ತ್ರಗಳು, ಉಪನಿಷತ್ತುಗಳು, ಪುರಾಣಗಳು, ವೇದಗಳು, ಆಗಮಗಳು ಇಷ್ಟೊಂದು ಜಗ್ಗಿ ಅದವಲ್ಲ. ಯಾಕಂದ್ರೆ ಅವರವರ ಆಸಕ್ತಿ ಅಭಿರುಚಿ ಅಭೀಪ್ಸೆ ಏನೇನದವ ಅವುಗಳನ್ನು ಅವಲಂಬಿಸಿ ಅವರವರ ರುಚಿಗೆ ತಕ್ಕಂತೆ ಹೇಳೋರು ಕೇಳೋರು ಎಲ್ಲ ಭಿನ್ನ ಭಿನ್ನ ಅದರ. ಅದಕ್ಕೆ ಅವರು ಮುಖ್ಯವಾಗಿ ಯಾರ್ಯಾರು ಅದರ ಅನ್ನೋಂಥವು ಕೆಲವೊಂದು ಭಿನ್ನ ಸಿದ್ಧಾಂತಗಳನ್ನು ಕುರಿತು ಮುಂದಿನ ದಿನಮಾನಗಳಲ್ಲಿ ವಿವರಿಸುವರದರ. ಸಾಂಖ್ಯ ಯೋಗ ಪಂಚರಾತ್ರ ವೇದ ಪಾಶುಪತ ತಥಾ ಏತಾನಿ ಮಾನಭೂತಾನಿ ನೋಪಹಾನಿ ಜ್ಞಾನಿ ಯುಕ್ತಿಭಿ ಅಂತೇಳಿ 4ನೇ ಶ್ಲೋಕ ನಾಳೆಗೆ ಮತ್ತೆ ಮುಂದುವರ್ಸೋಣ ಅಂತ ಹೇಳುವ ಮೂಲಕ ಇವತ್ತಿನ ಪಾಠ ಇಲ್ಲಿಗೆ ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ. ಮೊಟಕುಗೊಳಿಸಿ ನಿಮ್ಮ ಪಾದಕ್ಕೆ ಅರ್ಪಿಸ್ತಿದ್ದೇವೆ. ಬೇರೆ ಬೇರೆ ಸಿದ್ಧಾಂತಗಳ ಬಗ್ಗೆ ರೇಣುಕರು ಏನ್ ಮಾಡ್ಲಕತ್ತಾರ? ಅಗಸ್ತ್ಯ ಮಹರ್ಷಿಗೆ ಒಂದು ಚೂರು ಚೂರು ಪರಿಚಯ ಮಾಡಿಕೊಡ್ಲಕತ್ತಾರ. ಎಲ್ಲಾ ಸಿದ್ಧಾಂತಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ, ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದ ಬಗ್ಗೆ ಸಮಗ್ರ ಪರಿಚಯ ಮಾಡಿಕೊಡುವಂತ ವ್ಯವಸ್ಥೆ ಈ ಒಂದು ಸಿದ್ಧಾಂತ ಶಿಖಾಮಣಿ ಒಳಗಾದ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಸವಿಯವರಾಗೋಣ ಅಂತ ಹೇಳುವ ಮೂಲಕ ಇಂದಿನ ಪಾಠ ಮಂಗಲ ಮಾಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಯಾರ್ದಾರ ಅಭಿಪ್ರಾಯಗಳು ಏನಾರ ಹೇಳೋವಿದ್ರ ಹೇಳ್ಬೋದು, ಏನಾರ ಪ್ರಶ್ನೆಗಳು ಕೇಳೋವಿದ್ರ ಕೇಳಬಹುದು. ಅಗಸ್ತ್ಯರು ಮೊದಲೇ
ಓದ್ಕೊಂಡಿದ್ರಿ ನೋಡ್ರಿ. 28 ಆಗಮಗಳ ಸಾರವೇ ಸಿದ್ಧಾಂತ ಶಿಖಾಮಣಿ ಅಲ್ರಿ. ಸಾರ ಸಿದ್ಧಾಂತ ಶಿಖಾಮಣಿ ಅದು ಏನದ ಅಂತಂದ್ರ ಶಾಸ್ತ್ರ ವಾಸನೆ ಅಷ್ಟೇ. ಅದ್ರದ್ದು ಏನಾಗ್ಯದ ಅಂದ್ರೆ ಜ್ಞಾನ ಆಗ್ಯದ, ಭಾನ ಆಗಿಲ್ಲ. ಬರೀ ಶಾಸ್ತ್ರೀಯವಾಗಿ ಓದ್ಕೊಂಡಾರ ಅವರು. ನ್ಯೂಸ್ ಪೇಪರ್ ಓದಿದಂಗೆ ಓದ್ಕೊಂಡಾರ ಅಷ್ಟೇ. ನಾ ಕಾಲೇಜಿನಾಗ ಯಾವಾಗ್ಲೂ ಭಗವದ್ಗೀತೆ ಹಿಡ್ಕೊಂಡು ಓಡಾಡ್ತಿದ್ದೆ. ಅವಾಗ ಒಬ್ಬರು ನಾಗರಾಜ್ ಕಂದಕೂರ್ ಅಂತ ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅದು ಕೈಯಾಗಿ ಹಿಡ್ಕೊಂಡು ಓಡಾಡೋದಲ್ಲ. ಇಲ್ರಿ, ನಾ ಫ್ರೀ ಇದ್ದಾಗೆಲ್ಲ ಓದ್ತೀನಿ. ನೀ ಫ್ರೀ ಇದ್ದಾಗ ಓದಿದ್ರು ಅದು ನ್ಯೂಸ್ ಪೇಪರ್ ಓದಿದಂಗೆ ಓದಿದ್ರ ಅಲ್ಲ, ಅನುಭವಿಸಿ ಓದಬೇಕು. ಅನುಭವಿಸಿ ಓದಬೇಕು ಅಥವಾ ಓದಿ ಅನುಭವಿಸ್ಬೇಕು ಅಂದ್ರೆ ಅದು ನಾವೇ ಓದ್ಕೊಂಡ್ರೆ ಬರಂಗಿಲ್ಲ. ಒಬ್ಬರ ಅನುಭವಿಗಳ ಜೊತೆಗೆ ಕೂತು ಕೇಳಬೇಕು, ಶ್ರವಣ ಮಾಡಬೇಕು, ಆಮೇಲೆ ಓದ್ಬೇಕು. ಮೊದಲು ನಿಮಗೆ ಪಾಠ ಒಬ್ಬರ ಕಡೆಯಿಂದ ಜಂಗಮ ಶಕ್ತಿ ಅಂತಾರೆ. ಅದಕ್ಕೆ ಜಂಗಮ ವಾಣಿ ಮುಂದೆ ಕೇಳಬೇಕು. ಜಂಗಮ ವಾಣಿಲಿಂತ ಅದು ಕೇಳಿದ ಮೇಲೆ ಅದು ನಿಮಗ ಮುಂದೆ ಕೆಲಸಕ್ಕೆ ಬರ್ತದ. ಸುಮ್ಮ ಬುಕ್ ತಗೊಂಡು ಓದಿದ್ರೆ ನಿಮಗೇನು ಸಂಶಯಗಳು ಯಾವ ಪರಿಹಾರ ಆಗಂಗಿಲ್ಲ. ಒಂದು ಅರ್ಧ ಪೇಜ್ ಓದಿದ್ರೆ ಅಂದ್ರೆ ಒಂದು 4 ಶಬ್ದ ಅರ್ಥ ಆಗಂಗಿಲ್ಲ. ಆ ಅರ್ಥ ಆಗ್ಲಾರ ಶಬ್ದದ ಬಗ್ಗೆ ನಿಮಗೆ ಅರ್ಥ ಆಗಿಲ್ಲ ಅನ್ನೋ ಸಹಿತ ಗೊತ್ತಾಗಂಗಿಲ್ಲ. ಸುಮ್ಮ ಓದ್ಕೊತ ಹೋಗ್ತಿರ್ತೀರಿ. ಹಿಂಗೆಲ್ಲ ಹೇಳಿದ್ರು. ಆಮೇಲೆ ನಾವು ಜಂಗಮವಾಣಿ ಮೂಲಕ ಅವೆಲ್ಲ ಕೇಳೋದು ಹೇಳೋದು ಮಾಡಿ ಅನುಭವಕ್ಕೆ ತಗೊಂಡ್ಬಿಟ್ಟೆ ಅವೆಲ್ಲ. ಹಂಗ ಇಲ್ಲಿ ಏನದ ಅವೆಲ್ಲ ಓದಿದ್ರು ಸಹಿತ ಶಾಸ್ತ್ರೀಯವಾಗಿ ಓದಿರ್ತಾರೆ. ಒಬ್ಬರು ಜಂಗಮ ಅಂತಂದ್ರೆ ಜೀವಂತ ಗುರುಗಳಿಂದ ಕೇಳೋದು. ಅದಕ್ಕೆ ಪ್ರಭುದೇವರು ವಚನ ಹೇಳ್ತಾರೆ, ಸತ್ತವರ ಪತ್ರಗಳನ್ನು ಓದಿದರೆ ಎತ್ತಣ ಮುಕ್ತಿ ಗುಹೇಶ್ವರ. ವಚನ ಸಾಹಿತ್ಯ ಮುಂದಿಟ್ಕೊಂಡು ಓಸು ವಚನ ಓದಿದ್ರು ಏನು ಮೋಕ್ಷ ಆಗಂಗಿಲ್ಲ. ವಚನ ಸಾಹಿತ್ಯದೊಳಗಿರುವ ವಿಷಯವನ್ನ ಏನಾಗ್ಬೇಕು, ಅರಿಯುವ ಹಾಗೆ, ಅರಿವಿಗೆ ಬರುವ ಹಾಗೆ ತಿಳಿಸಿ ಹೇಳುವಂತ ಗುರುವಿನ ಮೂಲಕ ಕೇಳ್ಕೋಬೇಕು, ಶ್ರವಣ ಮಾಡ್ಬೇಕು. ಶ್ರವಣ ಮಾಡ್ಲಾರ್ದೆ ಸ್ವಾಧ್ಯಾಯ ಮಾಡಿದ್ರೆ ಅದು ಎಂದೂ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ತಿಳಿತ್ರ ಜ್ಞಾನ ಆಗ್ತದ, ಬಾನ ಆಗಿರೋದು. 28 ಶಿವಾಗಮಗಳ ಜ್ಞಾನ ಆಗೋದು ಬಳತ್ತಾಗಲ್ಲ. ಆ ಶಿವಾಗಮಗಳ ಉದ್ದೇಶ ಏನದ, ಶಿವ ಸ್ವರೂಪ ಆಗ್ಬೇಕಲ್ಲ, ಶಿವೋಹಂ ಆಗ್ಬೇಕಲ್ಲ. ಆ ಉದ್ದೇಶ ಆಗ್ಬೇಕಾದ್ರೆ ಒಂದು ಗುರು, ಒಂದು ಜಂಗಮ ವಾಣಿ, ಜೀವಂತ ಮನುಷ್ಯ ಒಬ್ಬ ಬೇಕೇ ಬೇಕು. ನೋಡ್ರಿ ಹೆಂಗ ಓದಿದ್ರು, ಓದ್ಕೊಂಡಿವಿ 10 ಸಾರಿ ಓದ್ಕೊಂಡಿವಿ ಅಂತ ಹೇಳ್ತಿರ್ತಾರೆ. 10 ಸಾರಿ ಬಿಟ್ಟು 100 ಸಾರಿ ಓದಿದ್ರು ಭಾನ ಆಗ್ಬೇಕಲ್ಲ. ಸ್ವಚ್ಛೈತ್ರ ತಿಳಿತ ಶಾಸ್ತ್ರ ವಾಸನೆ ಮತ್ತು ಭಾನಕ್ಕಿರುವ ವ್ಯತ್ಯಾಸ. ಏನ್ ಡೌಟ್ ಅದೇನ? ಸಾವಕಾಶ ಹೇಳ್ತಿರಲ್ಲ, ಸ್ವಚ್ಛೈತಲ್ರಿ. ಅವು ಚಾರಿತ್ರಿಕ ಅದಾವ. 4 ಪರಿಚ್ಛೇದಗಳು ತತ್ವಚಿಂತನದಾಗ ಬರಲ್ಲವು. ಹಿಂದಿಂದು ಚರಿತ್ರೆಗೆ ಸಂಬಂಧಪಟ್ಟು ಅದಾವ, ಕಥೆ ಅದ. ತಗೊಂಡು ಏನ್ ಮಾಡೋದು ಈಗ? ಅವ್ರು ನಮಗೇನ್ ಕೊಟ್ಟಾರ ತತ್ವಜ್ಞಾನ, ಅದು ಸಾಕಪ್ಪ. ಅದು ಹಿಂದಿಂದ ಈಗೇನದ ಅಂದ್ರ ನಮ್ಮಲ್ಲಿ 2 ರೀತಿ, ಒಂದು ತಾರಣ ಮಾರ್ಗ, ಇನ್ನ ಒಂದು ಕಾರಣ ಮಾರ್ಗ. ಕಾರಣ ಮಾರ್ಗ ತಾರಣ ಮಾರ್ಗ ಅಂದ್ರೆ ಏನದ, ನನಗೀಗ ಹಸಿವಾಗ್ಯದ, ಅಲ್ಲಿ ಬಂಡ್ಯಾಗ ಬಾಳೆಹಣ್ಣು ಅದಾವ, ಆ ಬಾಳೆಹಣ್ಣಿನ ರೇಟ್ ಕೇಳಬೇಕು, ತಗೋಬೇಕು, ತಿನ್ನಬೇಕು, ಹಸಿವು ಹಿಂಗಿಸ್ಕೋಬೇಕು. ಇದಕ್ಕೇನಂತಾರ? ತಾರಣ ಮಾರ್ಗ ಅಂತಾರ. ಇದೇನದ ಸಿದ್ದೇಶ್ವರ ಸ್ವಾಮಿಗಳು 5ನೇ ತರಂಗಲಿಂತ ಇಲ್ಲಿ ನಿಂತೆ ಸ್ಟಾರ್ಟ್ ಅಂತಾರ ಅವ್ರು. ಅದ್ರ ಹಿಂದಿಂದ ಹೆಂಗದಪ್ಪ ಅಂತಂದ್ರೆ, ಈ ಬಾಳೆಹಣ್ಣು ಯಾರ ತೋಟದಾಗ ಬೆಳೆದವ, ಯಾವ ಊರ್ಲಿಂತ ಬೆಳೆದವ, ಅದು ಎಂಥವ್ರು ಬೆಳೆದಾರ, ಎಂಥ ನೀರು ಬಿಟ್ಟಾರ, ಅವ್ರು ಬೆಳೆದವ್ರು ಯಾವ ಜಾತಿಯವ್ರು ಅದಾರ, ಯಾವ ಊರವ್ರು ಅದಾರ, ಇವೆಲ್ಲ ತಗೊಂಡು ನಮ್ಗೇನ್ ಮಾಡೋದು? ಆದರೂ ಸಹಿತ ಚರಿತ್ರೆಯ ಭಾಗ ನಮ್ಗೇನಾಗ್ತದ, ಉಪಯೋಗ ಆಗ್ತದೆ, ಮುಂದೆ ಭವಿಷ್ಯಕ್ಕೆ ಉಪಯೋಗ ಆಗ್ತದೆ. ಚರಿತ್ರೆಯ ಭಾಗ ಭವಿಷ್ಯದಲ್ಲಿ ಇವರು ಈ ಗುರುಗಳಂದ್ರೆ ಹಿಂಗಿರ್ತಾರ, ಅವ್ರ ಆಶ್ರಮ ಅಂದ್ರೆ ಹಿಂಗಿರ್ತದ, ಪರಮಾತ್ಮ ಅಂದ್ರೆ ಹಿಂಗಿರ್ತಾನ, ಶಿವಯ ಅಂದ್ರೆ ಹಿಂಗಿರ್ತಾನ, ಶಿಷ್ಯ ಅಂದ್ರೆ ಹೆಂಗಿರ್ತಾನ,
ಅಲ್ಲೇನು ವರ್ಣನೆ ಮಾಡ್ತಾರ ಅದರಿಂದ ನಮಗೆ ಮಾರ್ಗದರ್ಶನ ಸಿಗ್ತದೆ. ಶಿಷ್ಯನಲ್ಲಿರ್ಬೇಕಾದಂಥ ಕ್ವಾಲಿಟೀಸ್, ಗುಣ ಸ್ವಭಾವಗಳು, ಗುರುವಿನಲ್ಲಿರಬೇಕಾದಂಥ ಒಂದು ಕ್ವಾಲಿಟಿಗಳಂತಂದ್ರ ಅವರಲ್ಲಿರುವಂತಹ ಒಂದು ಶ್ರೇಷ್ಠತೆಗಳು ಅವೆಲ್ಲ ಅಷ್ಟುದ್ರದ್ದು ಪರಿಚಯ ಆಗ್ತದೆ. ಅದ್ರ ಸಲುವಾಗಿ ನಾನು ಆ 4 ಪರಿಚ್ಛೇದಗಳನ್ನು ಓದಿಯೇ ಮುಂದೆ ಮತ್ತೆ ಸಿದ್ದೇಶ್ವರ ಸ್ವಾಮಿಗಳ ಬುಕ್ಕಿಗೆ ಬಂದೀನಿ. ನಾನು ಏನು ಅವ್ರು ಸರಳ ಬಿಟ್ಟಿಲ್ಲ, ಪ್ರತಿಯೊಂದು ಶ್ಲೋಕಕ್ಕೂ ಅರ್ಧ ಪೇಜು 1 ಪೇಜ್ ಒಳ್ಳೆ ಲ್ಯಾಂಗ್ವೇಜ್, ತಿಳಿಯುವ ಲ್ಯಾಂಗ್ವೇಜ್ನಾಗೆ ಬರ್ದಾರ. ಏನಾರ ಹಾರ್ಡದೇನ್ರಿ ಅವ್ರು ಬರೆದಿದ್ರೆ? ಬಹಳ ಚಂದ ಬರ್ದಾರ, ಅತಿ ಸರಳ ಬರ್ದಾರ. ಸುಮ್ಮನೆ ಏನಾರ ಕೆಲ್ಸಕ್ಕೆ ಬರಲ್ಲ ಕಥೆಗಳು ಅವು ಏನು ತುಂಬಿಲ್ಲ, ಬರೀ ತತ್ವ ಚಿಂತನ. ಮಹಾಲಿಂಗ ರಂಗರ ಅನುಭವ ಅಮೃತ ಹೆಂಗದ ಹಂಗಿದು ಏನದ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳ ಅನುಭವ ಅಮೃತ ಇದು. ಅನುಭವಕ್ಕೆ ಬರಂಗ ಹೇಳ. ಮತ್ತೆ ಯಾರಿಗೇನು ಹೇಳ್ಬೇಕಾ? ಮುಂಜಾನೆ ಯೋಗ ಕ್ಲಾಸ್ ಮಾಡಿದ್ರ? ಚಂದ ಆಗ್ಯದಂದ್ರ 3 ಹೇಳಿದ್ರು. ಅವ್ರದ್ದು ಒಂದೇ ಕಾಣ್ಲಕತ್ತೈತಿ, ಏನ್ ಮಾಡ್ಲಕತ್ತಾರತ್ತ. ನೀವೇನ್ ಮಾಡ್ಲಕತ್ತೀರಿ? ಏನು ಕಂಡಿಲ್ಲ ನಮಗ್. ಮತ್ತ ಕಾಲ್ರ ಕೂತಂಗ ಕದ್ದಿಲೆ ಕೂತ್ ಮಾಡಿದ್ರೆ ನೀವೇನ್ ಮಾಡ್ಲಕತ್ತೀರಿ? ಯಾರಿಗೆ ಗೊತ್ತು? ಬಾಂಡೆ ತಿಕ್ಲಕತ್ತಿರೋ, ಬಟ್ಟೆ ಒಗಿಲಕತ್ತಿರೋ? ಅದು ಪ್ರಾಕ್ಟಿಕಲ್ ಮಾಡೋ ಟೈಮ್ನೊಳಗ ವಿಡಿಯೋ ಆನ್ ಮಾಡ್ಲಾರ್ದೆ ಪಾಠ ಮಾಡ್ತೀರಿ. ಥಿಯರಿ ಆದ್ರೆ ಇಂಥದ್ದು ಕೂತಿ ಕೇಳ್ಬೋದು. ಅದು ಪ್ರಾಕ್ಟಿಕಲ್ ಮಾಡಾಗ ಅದು ಕಳ್ರ ಪಾಠ ಕಂಡಂಗೆ ಕಾಣ್ಲಕತ್ತಿತ್ತು ನನಗೆ. ಅವ್ರೊಬ್ಬರೇ ಮಾಡ್ಲಕತ್ತಾರ, ಉಳ್ದವ್ರು ಏನ್ ಮಾಡ್ಲಕತ್ತಾರ ಅದು ಗೊತ್ತಾಗಲ್ಲ ನನಗೆ. ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ನಾಳೆ ಬೆಳಿಗ್ಗೆ ಎಲ್ಲರದು ವಿಡಿಯೋ ಆನ್ ಇರ್ಬೇಕು. ಯಾರು ಮುಚ್ಕೊಂಡು ಕುಂದ್ರೋದಿಲ್ಲ ಅಲ್ಲಿ. ಲಿಂಗ ಪೂಜೆ ಮಾಡ್ಕೊಳ್ಳೋರು ಲಿಂಗ ಪೂಜೆ ಮಾಡ್ಕೋಬೇಕು. ಮತ್ತೇನ್ ಮಾಡ್ಬೇಕು? ನೋಡೋರು ಸುಮ್ ಕೂತ್ ವಿಡಿಯೋ ಆನ್ ಮಾಡಿ ಸುಮ್ ಕೂತ್ ನೋಡ್ರಿ, ಏನ್ ತೊಂದರೆ ಇಲ್ಲ. ಚಂದ ಮಾಕ ತೊಳ್ಕೋರಿ, ವಿಭೂತಿ ಹಚ್ಕೋರಿ. ಒಂದು ಚಂದ ಒಂದು ನಮ್ ಟವೆಲ್ ಎಲ್ಲಿಟ್ಟಿರಿ ಅವೆಲ್ಲ ನಾವು ಕೊಟ್ಟು ಅವೆಲ್ಲ ಹಾಕೋಬೇಕಪ್ಪ ಬೆನ್ ಮೇಲೆ ಪೂಜೆ ಮಾಡ್ಕೊಳಕ್. 2 ವರ್ಷ 3 ವರ್ಷ ಆಯ್ತು ಕಲರ್ ಟವೆಲ್ ಕೊಟ್ಟಿವಿ. ಅವು ಮಡಿಚಿಟ್ಕೆ ಮತ್ತೆ ನಿಮ್ ಕಲರ್ ಬಟ್ಟಿನೇ ಹಾಕೊಂಡು ಕುಂದಿರ್ತೀರಿ. ಎಲ್ಲರೂ ಅವು ಕೇಸರಿ ಕಾವಿ ಶಾಲ್ಗಳು ಹಾಕೋಬೇಕು ಪೂಜೆ ಮಾಡ್ಕೊಳಕ್. ಹಾಕೊಂಡು ಕುಂತು ವಿಡಿಯೋ ಆನ್ ಮಾಡಿ ನೋಡೋರು ನೋಡ್ರಿ, ಮಾಡೋರು ಮಾಡ್ರಿ. ಅದ್ರ ವಿಡಿಯೋ ಮಾತ್ರ ಆನ್ ಮಾಡಿರ್ಬೇಕು. ಒಬ್ಬರೇ ಕೂತವ್ರು ಲಿಂಗ ಪೂಜೆ ಮಾಡ್ಕೊಳ್ಳೋದು ನೋಡ್ತೀನಿ ಅಂದ್ರೆ ಹಂಗ. ಮತ್ತ ಪ್ರತಿ ಸೋಮವಾರ ಇಷ್ಟಲಿಂಗ ಇದು ಮಾಡ್ಬೋದಲ್ರಿ, ದೀಕ್ಷೆ ಕೊಡ್ಬೋದಲ್ಲ ನೀವು. ಯಾರಿಗಾರ ದೀಕ್ಷೆ ಬೇಕಂದ್ರೆ ಬರ್ರಿ, ಲಿಂಗ ಕೊಡ್ತೀವಿ ಸೋಮವಾರಕ್ಕೊಮ್ಮ ಅಂತೇಳಿ. ಪಾಠದಾಗೆ ಲಿಂಗ ದೀಕ್ಷೆ ಮಾಡ್ಬೋದಲ್ರಿ. ಒಂದು ಲಿಂಗ ದೀಕ್ಷೆ ಮಾಡಿ ಶಿವತತ್ವ ಚಿಂತನೆ ಮಾಡಿ ಪ್ರತಿ ಸೋಮವಾರ ಶುದ್ಧ ಬ್ರಹ್ಮ ಜ್ಞಾನ ಪೀಠದ ವತಿಯಿಂದ ಇಷ್ಟಲಿಂಗ ದೀಕ್ಷಾ ಕಾರ್ಯಕ್ರಮ ಆಸಕ್ತರು ಬಂದು ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬಹುದು. 1008 ಜಗದ್ಗುರು ಶ್ರೀ ಕಂಬಿ ಪ್ರಕಾಶ್ ಅವರಂತ ಹಾಕ್ಬಿಡ್ಲ. ಹಿರಿಯಾದ ಬತ್ತಪ್ಪ ಪೀಠ ನಂದ, ನಮ್ಮ 5 ಪೀಠಗಳಿಗೆ ಮೀರಿದ್ದಂದು ಯಾವ್ದು ಬತ್ತಲ್ಲ ಅಂದ್ಬಿಡ್ತಾರ. ಆಯ್ತು. ನಾಳೆ ಬೆಳಿಗ್ಗೆ ಎಫೆಕ್ಟಿವ್ ಆಗಿ ಚಂದ ಮಾಡಿ ಆನಂದ ಹೊಂದಬೇಕು. ಸಂತೋಷ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರೂ ಈ ಯೋಗ ಮತ್ತು ಕರ್ಮ ಮತ್ತು ಉಪಾಸನೆ ಪಾಠಗಳಲ್ಲಿ ವಿಡಿಯೋ ಆನ್ ಮಾಡಿ, ಆಡಿಯೋ ಅವರು ಪರ್ಮಿಷನ್ ಕೊಟ್ರೆ ಓಪನ್ ಮಾಡಿ ಮಾತಾಡಬೇಕು. ಇಲ್ಲ ಅಂದ್ರೆ ಆಡಿಯೋ ಬಂದ್ ಮಾಡಿ ವಿಡಿಯೋ ಆನ್ ಮಾಡಿ ಅವ್ರು ಏನ್ ಹೇಳ್ತಾರೆ ಹಂಗೆ ಮಾಡ್ಕೋತ ಹೋಗ್ತಿರ್ಬೇಕು. ಅದು
ಅದಕ್ಕಂತಾರೆ ಪ್ರಾಕ್ಟಿಕಲ್ ಪಾಠ ಅಂತ. ಕೆಲವು ಮಂತ್ರ ಕಳಿಸಿರ್ತಾನು ಹ್ಞೂ ಯಾರ್ಯಾರು ಮಾಡಿದ್ರು ನೀವು ಅನ್ಕೋತವ್ರಿ ನಿಮ್ಮ ಸಂಗಟ ಅವರು ಅಂತಾರ. ಒಂದೇ ಸಲಕ್ಕೆ ಬಾ ಅಂದ್ರೆ ಅಷ್ಟು ಸರಳ ಅಲ್ಲ. ನಾವು ಇನ್ನ ನಿಮ್ದೆಲ್ಲ ನೋಡಿ ಸಾವಕಾಶ ತಯಾರಾಗ್ತೀವಿ. ನಾವು ಮಾಡ್ಬೇಕಂತೀವಿ, ನೋಡ್ಬೇಕೇನಾಯ್ತು. ಮತ್ತೆ ಯಾರೇನು ಹೇಳೋದ್ರಿ? ಏನಿಲ್ಲ ಅಂದ್ರೆ ನಿಮ್ಮ ಮಂಗಳಾರತಿ ಪೂರ್ಣಮದ ಪೂರ್ಣಮಿದ ಅಂತ ಹೇಳಿ ಮುಕ್ತಾಯ ಮಾಡಿ ಟೈಮ್ ಆಗ್ಯದ. ಬೆಳಗ್ಗೆ ಮತ್ತೆ ತರ ಆಗ್ತದ. ಓಂ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ